ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಗೆ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಾದಿ ಶರಣರನ್ನು, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಳ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಬಹುಶಃ ಕರ್ನಾಟಕದಲ್ಲಿ ಅನೇಕ ಕಡೆ ಅರಿವು, ಆಚಾರ, ಅನುಭವ, ಅನುಸಂಧಾನ ಕಾರ್ಯಕ್ರಮ ನಡೀತಾವೆ. ಆದರೆ ತತ್ವನಿಷ್ಠವಾಗಿ ಶರಣ ತತ್ವವನ್ನು ಚಾಚೂ ತಪ್ಪದೆ ಪರಿಪೂರ್ಣ ಪಾಲಕರಾಗಿದ್ದುಕೊಂಡು ನಡೆಸುವಂತಹ ಕೇವಲ ಬೆರಳೆಣಿಕೆಯಷ್ಟು ಸಂಸ್ಥೆಗಳಲ್ಲಿ ವಿಶ್ವಗುರು ಬಸವೇಶ್ವರ ಟ್ರಸ್ಟು ಒಂದು. ಇನ್ನೊಂದು ವಿಶೇಷ ಅಂದರೆ, ಈ ಒಂದು ಬಳಗದಲ್ಲಿ ಇದ್ದಾಗ ನಾನು ಯಾರು ನನ್ನದೇ ಮರ್ತು ಬಿಡ್ತೀವಿ ನಾವು. ಇಲ್ಲಿ ಒಂದು ಚಿಕ್ಕ ಮಗು ಇದೆ, ಬಸವ ಸಮೃದ್ಧಿ. ಆಕೆಯಿಂದ ಹಿಡ್ಕೊಂಡು ಎಲ್ಲರೂ ದೊಡ್ಡವರು ಕೂಡ ಇಲ್ಲಿ ಒಳ್ಳೆ ಸೌಹಾರ್ದಯುತವಾಗಿ, ಪರಸ್ಪರ ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಮಾಡುವಂಥ ಏನು ಸಂಬಂಧ, ಮಾನವೀಯ ಸಂಬಂಧ ಇದೆಯಲ್ಲ, ನಿಜಕ್ಕೂ ನಾನು ಇದುವರೆಗೂ ನನ್ನ ಜೀವನದಲ್ಲಿ ಎಲ್ಲಿಯೂ ಕಂಡಿಲ್ಲ. ಅದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಅಷ್ಟೇ ಕೊಪ್ಪಳದಲ್ಲಿ 1999ರಿಂದ ಡಾಕ್ಟರ್ ಬಸಯ್ಯ ಸಸಿಮಠರು, ಪಂಪಾಪತಿ ಹೊನ್ನಳ್ಳಿಯವರು, LH ಪಾಟೀಲರು, ಬಸನಗೌಡ ಪೊಲೀಸ್ ಪಾಟೀಲರು, ಹಿಂಗೆ ಅನೇಕ ನನ್ನ ಹಿರಿಯರು, ತುಂಬ ಜನರು ಆವಾಗ ನಾನು ಹೊಸದಾಗಿ ಬಂದಾಗ ಅವರ ಸಂಪರ್ಕದೊಂದಿಗೆ ನಿಜಕ್ಕೂ ನನಗೆ ಭಾಳ ಆನಂದದ ವಾತಾವರಣ ಕೊಟ್ಟರು. ನಾನು ಮಧ್ಯದಲ್ಲಿ ಸುಮಾರು 14 ವರ್ಷ ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗಿ ಮತ್ತೆ ವಾಪಸ್ ಬಂದೆ. ನನಗೆ ಎಷ್ಟು ಪರಮಾನಂದ ಆಯ್ತಂದರೆ, ಆವಾಗ ಬಸಯ್ಯ ಸಸಿಮಠರು ತಂಡದವರು ಎಷ್ಟು ಪ್ರೀತಿ ವಿಶ್ವಾಸ ತೋರ್ತಿದ್ರು, ಅದಕ್ಕಿಂತಲೂ 100 ಪಟ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನೀವೆಲ್ಲರೂ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಒಟ್ಟು ಇವತ್ತಿನವರೆಗೂ 5 ದಿನಗಳ ಪ್ರವಚನವನ್ನು ಹಿಡಿದುಕೊಂಡ್ರೆ 793 ಅರಿವು, ಆಚಾರ, ಅನುಭವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ಅದು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ನ ಸದಸ್ಯರು, ರಾಷ್ಟ್ರೀಯ ಬಸವ ದಳದ ಸದಸ್ಯರು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ಸದಸ್ಯರ ಒಂದು ಸಾಧನೆ ಸಾಮಾನ್ಯ ಅಲ್ಲ. ಅದು ಎಷ್ಟೋ ಮಠಮಾನ್ಯಗಳಲ್ಲಿ ನಡೀತಾ ಇರುವಂತಹ ಅರಿವು, ಆಚಾರ ಕಾರ್ಯಕ್ರಮಗಳು ತಾತ್ಕಾಲಿಕವಾಗಿ ನಿಂತದ್ದು ನಮ್ಮ ಮುಂದೆ ಉದಾಹರಣೆಗಳಿವೆ. ಆದರೆ ಕೋವಿಡ್ ಒಂದು ಬಿಟ್ಟರೆ ನಮ್ಮ ಎಲ್ಲ ಶರಣ ತಂದೆ ತಾಯಿಗಳು ಒಟ್ಟು ಈ ಕೆಲಸವನ್ನು ನಿಲ್ಲಿಸಿಲ್ಲ. ತ್ರಿವಿಧ ದಾಸೋಹಿಗಳ ಅವರೆಲ್ಲರೂ ನನಗಿಂತಲೂ ಸಾಧನೆಯಲ್ಲಿ, ಜ್ಞಾನದಲ್ಲಿ, ನಡವಳಿಕೆಯಲ್ಲಿ, ನಿಜಾಚರಣೆಗಳಲ್ಲಿ ಬಹಳ ಎತ್ತರದಲ್ಲಿದ್ದಾರೆ. ಅದು ನನ್ನ ಸೌಭಾಗ್ಯ ಅಂಥೇಳಿ ನಾನು ಭಾವಿಸ್ತೇನೆ. ಅವರು ಅಷ್ಟೇ ಅಲ್ಲ, ಪ್ರತಿ ವರ್ಷ ಪ್ರವಚನ ನಡೆಯುತ್ತವು. ಈ ವರ್ಷವೂ ಗವೀಶ್ವರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ನಾನು ಕಿಂಕರನಾಗಿರಬೇಕು ಶಂಕರನಂತೆ ಅಂತಂದ್ರೆ ನೋಡಿಬೇಕಂದ್ರೆ ಆ ಗವೀಶನ ನೋಡ್ಬೇಕು ನಾವು. ಪ್ರತಿ ವಾರ ಈ ರೂಮನ್ನು ಸ್ವಚ್ಛ ಮಾಡೋದು, ಕುರ್ಚಿ ಹಾಕೋದು, ಹಾಸೋದು, ಮೈಕ್ ಸೆಟ್ ಮಾಡೋದು ಎಲ್ಲ ಮಾಡಿ, ಮತ್ತು ನಾವೆಲ್ಲರೂ ಪ್ರಸಾದ ಮಾಡಿ ಹೋದ್ಮೇಲೂ ಎಲ್ಲನೂ
ಮತ್ತೆ ಅಚ್ಚುಕಟ್ಟಾಗಿ ಜೋಡಿಸಿಡುವವರೆಗೂ ಅದು ಒನ್ ಮ್ಯಾನ್ ಆರ್ಮಿ ಅದು ಒಟ್ಟು. ಅವ್ರ ಜೊತೆಗೆ ಬಂದು ಏನು ಸೈನಿಕರು ಯಾರು ಕೂಡಿ ಮಾಡ್ತಾರೋ ಅದು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತಾ, ಈಗ ಕಳೆದ 5 ದಿನಗಳಿಂದ ಈ ಬಸವ ದರ್ಶನ ಕಾರ್ಯಕ್ರಮ ನಡೀತಾ ಇದೆ. ಈ 5 ದಿನಗಳ ಪ್ರವಚನವನ್ನು ಸೇರಿಸಿದರೆ 993ನೇದು ಇವತ್ತಿಂದು ನಡೀತಾ ಇದೆ ಅನುಭವ. ಅದಕ್ಕೆ ಸಂತೋಷ. ಮೊದಲನೇ ದಿನ ತಾವು ಆರೋಗ್ಯ ಮತ್ತು ವಚನ ಸಾಹಿತ್ಯದಲ್ಲಿ ಪರಿಸರ ಅನ್ನುವಂಥ ವಿಷಯದ ಬಗ್ಗೆ ಬಸವಾನಂದ ಸ್ವಾಮಿಗಳ ಅನುಭವವನ್ನು ಕೇಳಿದ್ರಿ. 2ನೇ ದಿನ ತಾತ್ವಿಕ ನೆಲೆಗಟ್ಟಿನಲ್ಲಿ ವೆಂಕಟಾಪುರ ಶರಣರು ನಮಗೆ ಬಹಳ ವಿವರವಾಗಿ ಮನಮುಟ್ಟುವಂತೆ ವಿಷಯವನ್ನು ಪ್ರಸ್ತುತಪಡಿಸಿದರು. ಇನ್ನು ಸಾಮಾಜಿಕ ಸುಧಾರಣೆ, ಸಾಮಾಜಿಕ ನೆಲೆಗಟ್ಟಿನ ಬಗ್ಗೆ ಚಿತ್ರದುರ್ಗದ ಬಸವ ಮಾತಿಯ ಮಹಾಸ್ವಾಮಿಗಳವರು ಅನುಭವವನ್ನು ಮಾಡಿದರು. ನಿನ್ನೆ ಅತ್ಯಂತ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗುವಂಗೆ ನಮ್ಮ ವಚನ ಸಾಹಿತ್ಯದ ತಿರುಳನ್ನು ಕೊಟ್ಟರು ನಮ್ಮ ಶರಣಬಸಪ್ಪ ಬಿಳಿಯಲ್ಲಿ ಸರ್. ಇವತ್ತು ನನಗೆ ವಿಷಯ ಅಂತೂ ಕೊಟ್ಟಿಲ್ಲ. ವಿಷಯ ಕೊಟ್ಟಿಲ್ಲ ಅಂತ ಮಾತಾಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಮುಂಜಾನೆ 6 ಗಂಟೆ ಆಗುತ್ತೆ. ಅದಕ್ಕೆ ನಾನೇನು 6 ಗಂಟೆ ಮಾಡ ಮಾತಾಡ್ಬೇಕು, 60 ನಿಮಿಷ ಮಾತಾಡ್ಬೇಕು, ಮೊದಲು ನೀವು ಹೇಳಬೇಕು. ನೋಡ್ರಿ ಅಮ್ಮ, ನೋಡ್ರಿ ಎಷ್ಟು ನಮ್ಮ ಶಕ್ತಿ ತುಂಬ್ತಾರ. ನೀವು ನಿಲ್ಲ ಗಟ್ಟಿದ್ರೆ ಬೆಳತನ ಮಾಡಿ ಅಂತಾರ. ಇಲ್ಲ, ಬೆಳತನ ಮಾಡೋದಿಲ್ಲ. 60 ನಿಮಿಷಗಳ ಸಮಯ ಕೊಟ್ಟಿದ್ದಾರೆ ನನಗೆ. ಅದಕ್ಕೆ ನಾನು ಒಂದು ವಿಷಯವನ್ನು ಆರಿಸ್ಕೊಂಡಿದ್ದೇನೆ. ಈಗ 7 ಗಂಟೆ 39 ನಿಮಿಷ ಆಗಿದೆ. ನನಗೆ 8 ಗಂಟೆ 39 ನಿಮಿಷದವರೆಗೆ ಮಾತಾಡೋಕ್ಕೆ ಅವಕಾಶ ಐತಿ, ಇವ್ರು ಕೊಟ್ಟಂಥ ನನಗೆ ಜವಾಬ್ದಾರಿ. ಅದಕ್ಕೆ ನಾನೊಂದು ವಿಷಯವನ್ನು ಆರಿಸ್ಕೊಂಡಿದ್ದೀನಿ. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವ ಅನ್ನುವಂಥದ್ದು ನನ್ನ ವಿಷಯ. ಇವತ್ತು ನಾನೇ ಆಯ್ಕೆ ಮಾಡ್ಕೊಂಡಿದ್ದೆ. ಈ ಮೂರು ಭಾಗ ಇದೆ ಅದರಲ್ಲಿ. ಈ 3 ಭಾಗವನ್ನು ನಾವು ಒಂದು ಸ್ವಲ್ಪ ಸರಳವಾಗಿ ಅರ್ಥೈಸ್ಕೋಬೇಕಂದ್ರೆ, ಮೊದಲನೇದು ಈ 3 ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಸ್ವತಂತ್ರವಾದಂಥ ಚಿಂತನೆ ಇರಬೇಕು. ಯಾಕಂದರೆ ನಮ್ಮದು ಸ್ವತಂತ್ರ ಚಿಂತನ ಧರ್ಮ. ಬಸವಣ್ಣನವರು ಈ ಪ್ರಪಂಚದ ಪ್ರಪ್ರಥಮ ಸ್ವತಂತ್ರ ಚಿಂತಕರನ್ನುವಂಥದ್ದು ನಾವು ಹೆಮ್ಮೆಯಿಂದ ನಾವು ಹೇಳ್ಕೋಬೋದು. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅದರಲ್ಲಿ. ಎಲ್ಲ ವಯಸ್ಸಿನವರಿಗೂ ಸ್ವಾತಂತ್ರ್ಯ ಇದೆ, ಮಹಿಳೆಯರಿಗೂ ಸ್ವಾತಂತ್ರ್ಯ ಇದೆ, ಪುರುಷರಿಗೂ ಸ್ವಾತಂತ್ರ್ಯ ಇದೆ. ಅದಕ್ಕೆ ನಾವು ಸ್ವತಂತ್ರ ಚಿಂತನೆಯಿಂದ ಕಂಡದ್ದನ್ನು ಕಂಡಂತೆ ಅರ್ಥ ಮಾಡ್ಕೋಬೇಕು ಮೊದಲು. ಅದಕ್ಕೆ ಸಹಜ ಸ್ಥಿತಿ ಅಂತ ಹೇಳ್ತಾರೆ. ಈಗ ಒಂದು ಗುಲಾಬಿ ಹೂ ಕಂಡೈತೆ ನಮಗೆ, ಇದು ಕಮಲ್ ಕಣ್ಣಂಗೆ ಕಾಣ್ತೈತೆ ನೋಡಂತೀವ ನಾವೇನ್ರಿ. ಗುಲಾಬಿ ಹೂವಿನ ಅಂದ್ಕೊಂತೀವಿ ನಾವು. ಗುಲಾಬಿ ಹೂವಿಗೆ ಕಮಲದ ಹೂವು ಅಂತ ಅನ್ನೋದಿಲ್ಲ. ಅಂದರೆ ಕಂಡದ್ದನ್ನು ಕಂಡಂತೆ ಯಥಾಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಒಂದನೇದು. 2ನೇದ್ದು, ಅದು ಅಷ್ಟಕ್ಕೆ ತಿಳ್ಕೊಂಡು ಬಿಡಬಾರ್ದು. ಅದನ್ನು ಪ್ರತಿದಿನ ಅದನ್ನು ಅವಲೋಕನ ಮಾಡಬೇಕು. ಸ್ವಯಂ ಪುನರಾವರ್ತನೆ, ರಿಪಿಟೇಷನ್ ಅಂತೀವಲ್ಲ, ಅದು ಮಾಡಬೇಕು. ಅದರಿಂದ ಏನಾಗುತ್ತಂದರೆ ನಾವು ಕಂಡು ಅರ್ಥ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವೇ ವಿಶ್ಲೇಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 3ನೇದು ನಿತ್ಯ ಅವಲೋಕನ ಆಯಿತು. ನಿತ್ಯವೂ ಸ್ವಯಂ ಪರಿಶೀಲನೆ ಮಾಡಬೇಕು ಆ ವಿಷಯದ ಬಗ್ಗೆ. ಅದರಿಂದ ಏನಾಗುತ್ತಂದರೆ ಆತ್ಮವಿಮರ್ಶೆ ಮಾಡಿಕೊಳ್ಳೋದು ಅಂತೀವಿ ನಾವು. ನಮಗೆ ತಿಳಿದಿರುವ ವಿಷಯದ ಬಗ್ಗೆ ನಮ್ಮ ಆತ್ಮಸಾಕ್ಷಿಗನುಗುಣವಾಗಿ ಆತ್ಮವಿಮರ್ಶನೆ ಮಾಡಿಕೊಳ್ಳುವಂಥದ್ದು. ಅದರಿಂದ ನಮಗೇನಾಗುತ್ತೆ ಅಂದರೆ ನಮ್ಮಲ್ಲಿ ಪ್ರಜ್ಞೆ ಇರುತ್ತೆ. ನಾವು ಅಂದ್ಕೊಂಡಿರ್ತೇವೆ ಸಾಮಾನ್ಯವಾಗಿ ಎಲ್ಲರೂ ನಾವೇನು ಅಂದ್ಕೊತೀವಿ ಅಂದ್ರೆ ಬುದ್ಧಿವಂತರೆಲ್ಲ ಬುದ್ಧಿವಂತರು, ಅರಿವು ಜ್ಞಾನ ಇದ್ದವರು, ದೇವರನ್ನೇ ಪ್ರಜ್ಞಾವಂತ, ಒಬ್ಬನೇ ಎಲ್ಲ ಸರ್ವಶ್ರೇಷ್ಠ ಅಂತ. ದೇವರು ಎಷ್ಟು ಶ್ರೇಷ್ಠದಾನೋ, ದೇವರು ಎಷ್ಟು ಸರ್ವ ಸಮರ್ಥ ಇದ್ದಾನೋ, ದೇವರು ಎಷ್ಟು ಸರ್ವಶಕ್ತನಾಗಿದ್ದಾನೋ ಅಷ್ಟೇ ವ್ಯಕ್ತಿನೂ ಕೂಡ ನಾವು ಕೂಡ ಸಮರ್ಥರು ಅನ್ನುವಂಥ ಆತ್ಮಸಾಕ್ಷಿ ನಮಗೆ ಹೇಳಬೇಕದು.
ಅದು ಒಂದು ಒಳ್ಳೆಯ ಹಂತಕ್ಕೆ ಬರ್ತೀವಿ ನಾವು. ಅಂದಾಗ ಮಾತ್ರ ಇವನು ಮೂರನ್ನು ತಿಳ್ಕೊಂಡಾಗ ಸಾಧ್ಯ ಆಗುತ್ತೆ. ಆಮೇಲೆ ಈ ತಿಳ್ಕೊಂಡಂಥ ವಿಷಯದ ಪ್ರಯೋಜನ ಏನಾಗ್ತೈತಿ? ಇವತ್ತೇನಾಗ್ತಾಯಿದೆ ಅಂದರೆ ದುಡ್ಡೇ ದೊಡ್ಡಪ್ಪ, ಹಣ ಇದ್ದರೆ ಎಲ್ಲ, ತಪ್ಪು ಕಲ್ಪನೆ ಅದು. ಆದರೆ ಜ್ಞಾನ ಇದ್ದರೆ ಎಲ್ಲ ಅನ್ನುವಂಥ ಒಂದು ವಿಚಾರದ ಹಂತಕ್ಕೆ ಬಂದಾಗ ಅದು ಒಂದು ಪ್ರತಿಫಲ ಕೊಡುತ್ತೆ ನಮಗೊಂದು ವಿಷಯ. ಪ್ರತಿಯೊಂದು ವಿಷಯನೂ ಅದು ಒಂದು ಪ್ರತಿಫಲವನ್ನು ಕೊಟ್ಟೇ ಕೊಡ್ತೈತಿ. ಆ ಪ್ರತಿಫಲ ಏನು ಬರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು, ಅದನ್ನು ಸದುಪಯೋಗ ಮಾಡ್ಕೋಬೇಕು. ಇನ್ನು ಕೊನೆಯದಾಗಿ ಪರಿಣಾಮ. ಇದನ್ನು ನಾವು ಸರಿಯಾಗಿ ಮಾಡಿದರೆ ಮೊದಲಿನ ಹಂತಗಳನ್ನು ನಮ್ಮಲ್ಲಿರುವಂಥ ಅಂತಃಪ್ರಜ್ಞೆ ಅದು ಏನಾಗುತ್ತಂದರೆ ಅತ್ಯುತ್ಕೃಷ್ಟ ಅಥವಾ ಪರಮಶ್ರೇಷ್ಠವಾದಂಥ ಪ್ರಜ್ಞೆಗೆ ಅದು ಜೋಡಿಸುತ್ತೆ, ಕೂಡಿಸುತ್ತೆ. ಆವಾಗ ಏನಾಗುತ್ತಂದರೆ ಎತ್ತೆತ್ತ ನೋಡಿದಟ್ಟ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ. ಅಂದರೆ ಆ ಪರಮಾತ್ಮನ ಅವನನ್ನು ತಿಳ್ಕೊಂಡಾಗ ನಾನು ಪರಮಾತ್ಮನಂತೆ ಅದೇ ನೀನು ಅಂತ ಅರಿವು ಬರುತ್ತೆ. ಈ ಒಂದು ಸರಳವಾದಂಥ ಹಂತಗಳನ್ನು ನಾವು ಪ್ರತಿದಿನ ಪ್ರತಿಕ್ಷಣ ಮಾಡ್ತಾ ಇರಬೇಕು. ಇದು ಬೇಸಿಕ್ ಫೌಂಡೇಶನ್. ಇದು ನಾವು ಇಡೀ ನನ್ನ ವಿಷಯ ಮಾತಾಡೋದಕ್ಕೆ ಇದು ನಿಮಗೆ ಬೇಸಿಕ್. ಇನ್ನು ಮೊಟ್ಟ ಮೊದಲನೆಯ ಅಂಶ, ಈ ಮೂರು ನಂದೇನು ಟೈಟಲ್ ಇದೆ, ನನ್ನ ವಿಷಯ ಇದೆ, ಅದಕ್ಕೆ ಮೊಟ್ಟ ಮೊದಲನೇ ವಿಷಯ ಏನಂತಂದರೆ ಅಂಶ ಅಂದರೆ ಬ್ರಿಟಿಷ್ ಸೈನಿಕ ಆಡಳಿತಗಾರ, ಜಮೈಕಾ ಗವರ್ನರ್ ಆದಂಥ ಜೇಮ್ಸ್ ಕ್ಯಾಂಪ್ಬೆಲ್ರು 1918ರಲ್ಲಿ ಬರೀತಾರೆ. ಏನಂತ, ಬಸವ ಪೂರ್ವ ಕಾಲದಲ್ಲಿ ಧರ್ಮ ಅಥವಾ ಸಮಾಜ ಸುಧಾರಣೆಗೆ ಬಹುತೇಕ ದಾರ್ಶನಿಕರು ತತ್ವಜ್ಞಾನಿಗಳು ಒತ್ತು ಕೊಟ್ಟರು. ಆದರೆ ಬಸವಣ್ಣನವರು ಅತ್ಯಂತ ಧೈರ್ಯದಿಂದ ಸಮಗ್ರವಾದ ಸಮಾಜ ಸುಧಾರಣೆಯನ್ನು ಕೈಗೊಂಡರು. ಇಂದಿನವರೆಗೂ ಇರುವಂಥ ಜ್ಞಾನಿಗರು ದಾರ್ಶನಿಕರು ಹೇಳೋದೇನಪ್ಪ ಅಂತಂದರೆ ಬಸವಣ್ಣನವರು ಏನು ಹೇಳಿದಾರೋ ಅದನ್ನೇ ಹೇಳ್ತಾರೆ ಹೊರತು ಅದನ್ನು ಬಿಟ್ಟು ಹೇಳಲಿಕ್ಕೆ ಏನೂ ಇಲ್ಲ ಅನ್ನುವಂಥದ್ದು ಭಾಳ ಗಮನಿಸುವಂಥ ವಿಷಯ. ಇದರ ಅರ್ಥ ಏನಪ್ಪ? ಬಸವಣ್ಣನವರು ಹೇಳಿದಂಥದ್ದು ಸರ್ವಕಾಲಿಕ ಸತ್ಯವಾದಂಥದ್ದು, ಸರ್ವಶ್ರೇಷ್ಠವಾದದ್ದು, ಸತ್ಯವಾದದ್ದು ಅನ್ನುವಂಥದ್ದನ್ನು ಇವರು ಕ್ಯಾಂಪ್ಬೆಲ್ ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಸೃಷ್ಟಿಯ ಉತ್ಪತ್ತಿಯ ಕ್ರಮದಲ್ಲಿ ಬಂದಾಗ ಸೃಷ್ಟಿ ವಿಕಾಸ ಬೆಳೆದಂತೆ ನಾಗರಿಕತೆ ಬೆಳೀತೈತಿ, ನಾಗರಿಕತೆ ವಿಕಾಸ ಆಗುತ್ತೆ. ನಾಗರಿಕತೆ ವಿಕಾಸ ಆದಾಗ ಈ ನಾವೇ ಕೆಲವು ವಾದಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು ರೂಪಣೆ ಮಾಡ್ಕೊಳ್ತೇವೆ. ಬೌದ್ಧವಾದ, ಇಸ್ಲಾಂವಾದ, ಜೈನವಾದ, ಕ್ರಿಶ್ಚಿಯನ್ವಾದ, ಸಿಖ್ವಾದ, ಸಮತಾವಾದ, ಸರ್ವೋದಯವಾದ, ಹೀಗೆ ಅನೇಕ ವಾದಗಳನ್ನು ನಮ್ಮ ಮಹಾಪುರುಷರು ಇವತ್ತು ಜಗತ್ತಿಗೆ ಕೊಟ್ಟಿದ್ದಾರೆ. ಈ ಎಲ್ಲ ವಾದಗಳಲ್ಲಿ ಏನು ಮೂಲ ಅಂಶ, ಪ್ರಮುಖ ಅಂಶ ಅಂದರೆ ಬುದ್ಧನ ಶಾಂತಿ, ಪೈಗಂಬರನ ಕ್ರಾಂತಿ, ಮಹಾವೀರನ ಅಹಿಂಸೆ, ಯೇಸು ಕ್ರಿಸ್ತನ ಪ್ರೇಮ, ಗುರುನಾನಕರ ನಿಷ್ಠೆ, ಮಾರ್ಕ್ಸನ ಸಮತೆ, ಗಾಂಧೀಜಿಯರ ಸರ್ವೋದಯ. ಹೀಗೆ ಒಬ್ಬೊಬ್ಬ ಮಹಾಪುರುಷರು ಒಂದೊಂದು ಪ್ರಮುಖ ಅಂಶವನ್ನು ಪ್ರತಿಪಾದಿಸಿದರೆ ಅದರ ಬಗ್ಗೆಯೇ ತಮ್ಮ ವಾದವನ್ನು ಸಮರ್ಥಿಸಿಕೊಂಡ್ರೆ, ಆದರೆ ಬಸವಣ್ಣವ್ರು ಏನು ಮಾಡಿದ್ರು ಗೊತ್ತಾ? ಸಕಲ ಜೀವರಾಶಿಗಳಿಗೆ ಕ್ಷೇಮವಾದವನ್ನು ಅವರು ನಮಗೆ ಕೊಟ್ಟರು. ಅಂದರೆ ಸಕಲ ಜೀವರಾಶಿಗಳಿಗೆ ಕ್ಷೇಮವಾದ ಬಸವ ತತ್ವವಾದವನ್ನು ನಮಗೆ ಕೊಟ್ಟರು. ಅಂದರೆ ಹಿಂದಿನ ಎಲ್ಲ ದಾರ್ಶನಿಕರು ಜಗತ್ತಿನಲ್ಲಿ ಮಾಡಿದಂಥ ಏನು ಸುಧಾರಣೆಗಳು ಬೇರೆ ಬೇರೆ ಒಂದೊಂದು ವಿಷಯಕ್ಕೆ ಸೀಮಿತವಾಗಿದ್ದರೆ, ಬಸವಣ್ಣನವರು
ಮಾನವರಿಗೆ ಮತ್ತು ಸಕಲ ಜೀವರಾಶಿಗಳಿಗೆ ಕ್ಷೇಮವನ್ನು ಬಯಸುವಂತಹ ತತ್ವವನ್ನು ಸಿದ್ಧಾಂತ ಕೊಟ್ಟರು. ಅದುವೇ ಶರಣ ಸಿದ್ಧಾಂತ, ಅದು ಶ್ರೇಷ್ಠವಾದ ಸಿದ್ಧಾಂತ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಎರಡನೇ ಅಂಶ, ಶರಣರು ಅರಿವಿನ ಮಾರಿ ತಂದೆಯವರು. ಜಗತ್ತಿನಲ್ಲಿರುವಂಥ ಎಲ್ಲ ವಾದಗಳು ಕೂಡ ಸಾಮಾನ್ಯವಾಗಿ ಬಹುಪಾಲು ಏನಂದರೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅವು ವಾದಗಳು ಮಂಡನೆ ಆಗ್ಯಾವ. ಆದರೆ ನಮ್ಮ ಶರಣರ ದೃಷ್ಟಿ ಆಗಿದೆ ಅನ್ನೋದಕ್ಕೆ ಒಂದು ಹೇಳ್ತೇನೆ. ಕಾಯವಿದ್ದು ಕಾಬುದು ವಿಜ್ಞಾನ. ಸ್ವಲ್ಪ ಭಾಳ ಲಕ್ಷ್ಯ ಕೊಟ್ಟು ನೋಡಿರಿ, ಇದು ಒಂದು ವಚನವನ್ನು ತಿಳಿದು ಕೊಟ್ಬಿಟ್ರೆ ನಾವೇ ದೇವರಾಗಿ ಹೋಗ್ಬಿಡ್ತೇವೆ, ದೇವರ ಹಂತಕ್ಕೆ ಹೋಗ್ತೇವೆ. ತನ್ನ ತಾನರಿದು ತಾನಾರನ್ನು ತಿಳಿದೊಡೆ ತಾನೇ ದೇವ ಆಗ್ತೇನೆ ಅನ್ನುವಂಥ ಇದು ಒಂದು ಸರಳ ವಚನ ಇದೆ. ಇದನ್ನು ಬಿಡಿಸೋದಿಲ್ಲ ನಾನು. ಕಾಯವಿದ್ದು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ, ಎರಡಳಿದು ತೋರಿಕೆಯಲ್ಲಿ ಕಾಬುದು ಪರಂಜ್ಯೋತಿ ಜ್ಞಾನ. ಇಂತಿ ಮೂರು ಮುಖವ ಏಕ ಮಾಡಿ ಬೇರೊಂದು ಕಾಬುದು ಪರಮ ಪ್ರಕಾಶ ಜ್ಞಾನ. ಇಂತಿ ಅಂತರ ಪಟಂತರದಲ್ಲಿ ನಿಂದು ನೋಡುವ ಸಂದೇಹವ ಹರಿದ ಸಂದಿನಲ್ಲಿ ಕಂದದ ಬೆಳಗು ತೋರುತ್ತದೆ ಸದಾಶಿವ ಮೂರ್ತಿ ಲಿಂಗದಲ್ಲಿ. ಅರಿವಿನ ಮಾರಿ ತಂದೆಯವರು ಹೇಳ್ತಾರೆ. ಬಹುಶಃ ಈ ಒಂದು ವಚನವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿರುವಂಥ ಆಧ್ಯಾತ್ಮಿಕ ಸತ್ಯತೆ, ನಮ್ಮಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿ, ಆ ಪರಮಾತ್ಮನ ಶಕ್ತಿಯ ಅರಿವು ನಮಗೆ ಆಗುತ್ತೆ ಅನ್ನುವಂಥದ್ದು. ಈ ಒಂದು ವಚನದಲ್ಲಿ ಎಷ್ಟು ವಿಜ್ಞಾನ ಬರ್ತೈತಿ, ಜೀವವಿಜ್ಞಾನ ಬರ್ತೈತಿ, ಆಧುನಿಕ ವಿಜ್ಞಾನಗಳು ಎಲ್ಲವೂ ಬರ್ತಾವೆ, ಗಣಿತ ಬರ್ತೈತಿ, ವೈದ್ಯ ವಿಜ್ಞಾನ ಬರ್ತೈತಿ, ಮನೋವಿಜ್ಞಾನ ಬರ್ತೈತಿ. ಇವೆಲ್ಲವುಗಳ ಸಂಗಮವೇ ನಮ್ಮ ಶರಣರ ವಚನ ವಿಜ್ಞಾನ ಅನ್ನುವಂಥದ್ದನ್ನು ನಾವು ಭಾಳ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಇನ್ನು ನೇರವಾಗಿ ನಾನು ಇವತ್ತಿನ ವಿಷಯಕ್ಕೆ ಬರ್ತೇನೆ. ಇದು ಪೀಠಿಕೆ ನಾನು ಇಷ್ಟೊತ್ತಿನವರೆಗೆ ಹೇಳಿದ್ದೆ. ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ಪ್ರಶ್ನೆ ಹುಡ್ತಾವೆ. ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹ್ಯಾಂಗೆ ಬಂದೆ, ಏನು ಮಾಡೋದು, ನನ್ನ ಉದ್ದೇಶ ಏನು, ಇನ್ನು ಸಾರ್ಥಕ ಬದುಕೇನು, ಮುಂದೇನು ಅನ್ನುವಂಥ ಎಲ್ಲ ರೀತಿಯ ಪ್ರಶ್ನೆಗಳು ಬರ್ತಾವೆ. ಅದು ಸಹಜವಾಗಿ ನಿಸರ್ಗ ನೇಮ. ಏನಪ್ಪ ಅಂದರೆ ಪ್ರತಿಯೊಂದು ಮಗು, ಈ ಒಂದು ಚಿಕ್ಕ ಮಗು ಇರ್ತೈತೆ ಅಂತ ಅಂದ್ಕೊಡ್ರಿ. ಮಗು ಏನು ಮಾಡುತ್ತೀರಿ, ಒಂದು ಪಾತ್ರೆಯನ್ನು ಬಾರಲು ಹಾಕಿಬಿಡಿ, ಮುಚ್ಚು, ಅದರಲ್ಲಿ ಏನು ಇಡಬೇಡ್ರಿ. ಆ ಮಗು ಹೇಳ್ಬೇಕು ಇದನ್ನು ಮುಟ್ಟಬೇಡ ಅಂತ ಹೇಳ್ಬೇಕು. ಒಂದು ತಾಸು ಸುಮ್ಮನೆ ಆ ಮಗುವಿನ ನೋಡ್ಬೇಕು. ಹಿಂಗೆ ಹೋಗುತ್ತಾ ಸುತ್ತೈತಿ, ಮತ್ತು ಬಂದು ಅದನ್ನೇ ಮುಟ್ತೈತಿ, ತೆಗಿಯಾಕೆ ಹೋಗ್ತೈತಿ, ನೀವು ತೆಗಿಸ್ಕೊಡ್ಬೇಡ್ರಿ. ತಾಸಲ್ಲ, ಇಡೀ ದಿನ ಮಾಡಿರಿ ಕೆಲಸ, ಬಿಡೋದೇ ಇಲ್ಲ. ಅದು ನಿಸರ್ಗ ನೇಮ. ಏನು, ಕಂಡದ್ದನ್ನು ಕಂಡಂತೆ ಕಾಣಬೇಕಾದಂಥ ಕುತೂಹಲ ಇರ್ತೈತಿ, ಆತುರ ಇರ್ತೈತಿ, ಅದರ ಏನಿರ್ತೈತಿ ಅನ್ನೋದು ನೋಡ್ಬೇಕು ಅನ್ನುವಂಥ, ಸತ್ಯದ ದರ್ಶನ ಮಾಡ್ಕೋಬೇಕು ಅನ್ನುವಂಥ ಆಸಕ್ತಿ ಇರ್ತೈತಿ. ಅದುವೇ ಅದರ ಕಾರಣದಿಂದಾಗಿ ನಾವು ಇವತ್ತು ಯಾವ ಗೊಂದಲದಲ್ಲಿದ್ದೀವಿ, ಎಲ್ಲರೂ ಅದೇವು ನಾವು. ಬಹುಶಃ ನಮ್ಮ ಬಸವ ತತ್ವದ ಶಿವಯೋಗದ ಅನುಭವವನ್ನು ಯಾರು ಮಾಡ್ಕೊಂಡಿದ್ದೀರೋ ಅವರನ್ನು ಬಿಟ್ಟರೆ ಬಾಕಿದವರೆಲ್ಲರೂ ಬಹಳ ಗೊಂದಲದಲ್ಲಿದ್ದೀವಿ ನಾವು ಅಷ್ಟರು. ಎದರ ಬಗ್ಗೆ ಗೊಂದಲದಾಗದೇವಿ, ಮಾತೆತ್ತಿದ್ರೆ ದೇವ್ರನ್ನ ಹೊಗಳ್ತೀವಿ, ಇಲ್ಲಾಂದ್ರೆ ಮಾತೆತ್ತಿದ್ರೆ ದೇವ್ರನ್ನ ಬೈತೀವಿ. ಅಯ್ಯೋ ಹಿಂಗೆ ಮಾಡಿಬಿಟ್ನಪ್ಪ ಶಿವ, ಅಯ್ಯೋ ಹಿಂಗೆ ಮಾಡಿಬಿಟ್ನಪ್ಪ ಶಿವ. ಒಳ್ಳೇದು ಕೊಟ್ಟಾಗೂ ಯಪ್ಪ ದೇವ್ರ ಅಂತ ಅದು ಒಳ್ಳೇದು ಮಾಡಿದ್ನಪ್ಪ ಅಂತ. ಒಳ್ಳೇದಕ್ಕೂ ದೇವ್ರ, ಎಲ್ಲದಕ್ಕೂ ದೇವ್ರ. ಅದಕ್ಕೆ ನಾವು ಮೊಟ್ಟ ಮೊದಲು ನನ್ನ ವಿಷಯದಲ್ಲಿ ರಿವರ್ಸ್ ಬರ್ತೀನಿ. ನಾನೇ ದೇವ ಅಂತೈತಲ್ಲ, ಮೊದಲು ದೇವರಿಗೆ ಬರ್ತೀನಿ, ಆಮೇಲೆ ನಡಿಕಿಂದಕ್ಕೆ ಬರ್ತೀನಿ, ನಂತರ ಮೊದಲೇದಕ್ಕೆ ಬರ್ತೀನಿ. ನಾನು ವಚನಗಳನ್ನ ಹೇಳ್ಬಿಡ್ತೀನಿ ಸಮಯದ ಅನ್ನು ಕಾಯ್ಕೊಳ್ಳೋ ಸಲುವಾಗಿ. ಇವು ಬಹಳ ಸರಳವಾದಂಥ ವಚನಗಳನ್ನದಾವೆ. ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಯಾವ ರೀತಿ ವಚನಗಳಲ್ಲಿ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಸರಳವಾಗಿ ನಮಗೆ ಕೊಟ್ಟಿದ್ದಾರೆ. ಒಂದನೇದು,
ದೇವರು ನಮ್ಮೊಳಗೆ ಅಂತರ್ಗತವಾಗಿರ್ತಾನೆ. ಹೆಂಗೆ ಅಂತರ್ಗತವಾಗಿರ್ತಾನೆ? ನೆಲದ ಮರೆಯ ನಿಧಾನದಂತೆ, ಎಲ್ಲ ಗೊತ್ತಿರುವಂಥ ವಚನ ಇದು. ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರೀಚಿಯಂತೆ, ಗುಹೇಶ್ವರ ನಿಮ್ಮ ನಿಲುವು. ಬಹುಶಃ ನನ್ನ ಮಾತೇನಾದ್ರೆ ನಿದ್ದೆ ಬರ್ಸಕತೈತೆ ನಿಮಗೆ? ಇಲ್ಲ. ಇಲ್ಲಿ ಎರಡು ಪರಿಣಾಮ ಅಕ್ಕವ ನಾ ಮಾತಾಡೋದು. ಒಂದು ನಿದ್ದೆರ ಬರ್ತೈತಿ, ಒಂದು ಇಲ್ಲ. ಎರಡನೇದ್ದು ಸ್ವಯಂ ಸಂಮೋಹನಕರ ಒಳಗಾಗ್ತೀರಿ ಒಂದು. ಯಾಕಂದ್ರೆ ಒಂದಿಬ್ಬರು ಅಮ್ಮವ್ರು ಇಲ್ಲೇ ಅವ್ರು ನಿದ್ದೆ ಮಾಡಕತ್ತಾರೋ ಏನೋ ಧ್ಯಾನದಾಗದಾರೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ನಾ ಈ ಮಾತನ್ನು ಹೇಳಿದೆ. ಇದು ಒಂದನೇದ್ದು, ದೇವರನ್ನು ನಮ್ಮೊಳಗೇನೆ ಅಣುರೇಣು ತೃಣಕಾಷ್ಠಗಳಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದಕ್ಕಿದು. ಇನ್ನು ಎರಡನೇದ್ದು, ದೇವರು ಶಕ್ತಿ ರೂಪದಲ್ಲಿ ಅದಾನ. ನಾವು ಶಕ್ತಿ ಆರಾಧಕರು, ನಾವು ಶಿವಭಕ್ತರು. ಶಿವ ಅಂದರೆ ಕಣ್ಣಿಗೆ ಕಾಣುವ ಚಿತ್ರದಲ್ಲಿ ಮೂರ್ತಿಯಲ್ಲಿರುವ ಶಿವ ಅಲ್ಲ. ನಿರಾಕಾರವಾದಂತಹ ಬಯಲಲ್ಲಿ ಬಯಲಿರುವಂತಹ ಎಲ್ಲ ಕಡೆಯೂ ಇರುವಂತಹ ನಿರಾಕಾರ ಸ್ವರೂಪಿ ದೇವರು ನಾವು ಆರಾಧಕರು. ಅದರ ಆರಾಧಕರು. ಅದನ್ನು ನಾವು ಶಕ್ತಿಯ ರೂಪದಲ್ಲಿ ನಾವು ನೋಡ್ತೇವೆ. ಮರೀಚಿಯೊಳಗಿದ ಬಿಸಿಲಿನಂತೆ ಇದ್ದಿತ್ತು. ಮರೀಚಿಕೆ ಅಂದ್ರೆ ಗೊತ್ತಾ? ಬಿಸಿಲು ಗುದ್ರಿ. ಒಳ್ಳೆ ಬಿಸಿಲಿದ್ದಾಗ ದೂರದ ಹಂಗೆ ರಸ್ತೆ ಅಥವಾ ಭೂಮಿಯಲ್ಲಿ ನೋಡಿದ್ರೆ ಏನಾಗುತ್ತೆ? ಏನಪ್ಪ ಮರೀಚಿಗೆ ನೀರು ಐತನಪ್ಪ ಅನ್ನೋರ್ಗತ್ತೆ, ಅಲೆಗಳು ಕಣ್ಣಂಗೆ ಆಗ್ತಿರ್ತದೆ. ಅಲ್ಲಿ ನೀರು ಇರುತ್ತಾ? ಇರೋದಿಲ್ಲ. ಕ್ಷೀರದೊಳಡಗಿದ ತುಪ್ಪದಂತೆ ಇದ್ದಿತ್ತು. ಹಾಲಿನಲ್ಲಿ ತುಪ್ಪ ಹೆಂಗಿರ್ತೈತಿ ಗೊತ್ತಲ್ಲ, ನಾ ಬಿಡಿಸೋದಿಲ್ಲ ಇದನ್ನು. ಇನ್ನು ಚಿತ್ರಕನೊಳಡಗಿದ ಚಿತ್ರದಿಂದ ಇದ್ದಿತ್ತು. ಅಂದರೆ ಕಲಾಕಾರ ಇರ್ತಾನೆ, ಒಂದು ಚಿತ್ರ ಬಿಡಿಸ್ತಾನ ಅಂತ. ಆ ಚಿತ್ರ ಏನು ಬಿಡಿಸ್ಬೇಕಾಗೈತಿ? ಒಂದು ಮಹಿಳೆ ಚಿತ್ರ ಬಿಡಿಸ್ಬೇಕಾಗೈತಿ. ಅವನ ಮನುಷ್ಯನಲ್ಲಿ ಆ ಮಹಿಳೆಯ ಚಿತ್ರ ಇರ್ತೈತಿ, ಕಲ್ಪನೆ ಅವನಿಗೆ. ಅದನ್ನು ಯಾವ ರೀತಿ ಆಲೋಚನೆ ಬರ್ತೈತಲ್ಲ, ಹಂಗೆ ಒಂದು ಚಿತ್ರ ಅವರಲ್ಲಿ ಅಡಗಿರ್ತೈತೆ. ಅದು ಹಂಗೆ ದೇವರು ಒಳಗೆ ಅಡಗಿರ್ತಾನೆ. ಮತ್ತು ಆಲಿಯೊಳಗಣ ತೇಜದಂತೆ. ಆಲಿ ಅಂದರೆ ಕಣ್ಣು, ಅದರೊಳಗೆ ತೇಜ, ಕಪ್ಪನ್ನು ಕಾಣ್ತೈತಿ, ಬೆಳಕನ್ನು ಕಾಣ್ತೈತಿ, ಬೆಳಕನ್ನು ಕೊಡ್ತೈತಿ, ಕತ್ತಲನ್ನು ಕೊಡ್ತೈತಿ. ಕಣ್ಣು ಮುಚ್ಚಿದ್ರೆ ಏನು ಕೊಡ್ತೈತಿ ರೀ? ಕತ್ಲ ಕೊಡ್ತೈತಿ. ಕಣ್ಣು ತೆರೆದ್ರೆ ಏನು ಮಾಡ್ತೈತಿ? ಪ್ರಕಾಶ ಕೊಡ್ತೈತಿ. ಹಂಗೆ. ಆಮೇಲೆ ನುಡಿಯೊಳಡಗಿದ ಅರ್ಥದಂತೆ ಇದ್ದಿತ್ತು. ಈಗ ನಾ ಹೇಳಕತ್ತಿದ್ದೇನೆ ವಚನ, ಅದ್ರಾಗ ಅರ್ಥ ಇರ್ತೈತಿಲ್ಲ ರೀ. ಒಂದು ವಚನದಲ್ಲಿ ಅರ್ಥ ಹೆಂಗಿರುತ್ತೋ ಹಂಗೆ ಆ ಪರಮಾತ್ಮ ಅದರೊಳಗೆ ಇರ್ತಾನ ಅಂತ. ಕೂಡಲ ಸಂಗಮ ದೇವಯ ನಿಮ್ಮ ನಿಲುವು. ಹಿಂಗೆ ನಿಮ್ಮ ದೇವ್ರ ನಿಲುವು ಇರ್ತೈತಿ ಅಂತ ಬಸವಣ್ಣವ್ರು ಭಾಳ ಸರಳವಾಗಿ ಹೇಳ್ತಾರೆ. ಇನ್ನು ಸಂಬಂಧ ರೂಪದಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಸಂಬಂಧವಯ್ಯ. ಬೆಟ್ಟದ ಮೇಲಣ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೂ ನಮಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಕರ್ತಾರದಿಯಲ್ಲಪ್ಪ ನೀನು, ನಿಂದ ನಮ್ದು ಏನು ಸಂಬಂಧ ಹೆಂಗೈತೆ ಅಂದರೆ ಮಾಮರ ಮತ್ತು ಕೋಗಿಲೆಯ ಸಂಬಂಧ ಇದ್ದಂಗೆ ಇರ್ತೈತಿ. ಬೆಟ್ಟದಲ್ಲಿರುವಂಥ ನೆಲ್ಲಿಕಾಯಿಯನ್ನು ಹಂಗೆ ತಿಂದ್ರೆ ರುಚಿ ಆಗುತ್ತಾ? ಇಲ್ಲ, ಉಪ್ಪನ್ನು ಹಚ್ಕೊಂಡು ತಿಂದರೆ ರುಚಿ ಆಗೋದು. ಅದಕ್ಕೆ ಏನಂದರೆ ಪರಮಾತ್ಮನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಪರಮಾತ್ಮನ ಸಚ್ಚಿದಾನಂದ ಸ್ವರೂಪ ಕಾಣ್ತೈತಿ, ನಮಗೆ ಪರಮಾನಂದ ಸಿಗ್ತೈತಿ ಅನ್ನೋಂಥದ್ದು ಇದು ಭಾವಾರ್ಥ. ಇನ್ನು ಪರಿಣಾಮ ರೂಪದಲ್ಲಿ ದೇವ್ರು ಹೆಂಗಿರ್ತಾನೆ? ಉದಕದೊಳಗೆ ಬೈಚಿಟ್ಟ ಬಯಕೆಗೆ ಕಿಚ್ಚಿನಂತೆ ಇದ್ದಿತ್ತು. ಈ ಕರೆಂಟ್ ಎಲ್ಲಿಂದ ಬರ್ತೈತಿ ರೀ ನಿಮ್ಗೆ? ಎಲ್ಲಿಂದ ಬರ್ತೈತಿ? ಜೋಗದಿಂದ ಬರ್ತೈತಿ. ಜೋಗದಿಂದ ಬರೋದಿಲ್ಲ, ಇದು ಬರ್ತೈತಿ. ಇನ್ನೊಂದು ಕಡೆ ಇಲ್ಲಿ ನಮ್ಮ ಹತ್ರಕ್ಕೊಂದು ಐತಿ, ರಾಯಚೂರಿಂದ ಬರ್ತೈತಿ, ಶಕ್ತಿನಗರದಿಂದ ಬರ್ತೈತಿ. ಅವು ಎರಡೂ ಬೇರೆ ಬೇರೆ ಅವು. ಜೋಗದಿಂದ ಬರೋದೇನು ಇದು ಉದಕದೊಳಗೆ ಬೈಚಿಟ್ಟ ಕಿಚ್ಚಿನಂತೆ ಇದ್ದಿತ್ತು. ಅಂದರೆ ನೀರನ್ನು ರಭಸವಾಗಿ ಅದನ್ನು ಚಲನೆ ಮಾಡಿದಾಗ ಚಕ್ರಗಳಿರ್ತಾವೆ. ಆ ಚಕ್ರಗಳು ಎಷ್ಟು ವೇಗವಾಗಿ ತಿರುಗುತ್ತೋ ಅಷ್ಟು ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಹಾಗೆ ಶಶಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು. ಅಂದ್ರೇನು? ಹಣ್ಣಿನಲ್ಲಿ, ಶಶಿ ಅಂದ್ರೆ ಮತ್ತು ಸೂರ್ಯ ಅಂದ್ಕೊಂಡ್ರಿ ಮತ್ತಿಲ್ಲಿ, ಹಣ್ಣಿನೊಳಗೆ ರುಚಿ. ಈಗ ಮಾವಿನ ಹಣ್ಣಾಗ ಮಾವಿನ ರುಚಿನೇ ಇರ್ತೈತಿ.
ಪ್ಯಾರ್ಲ ಹಣ್ಣಾಗ ಪ್ಯಾರ ಹಣ್ಣಿನ ರುಚಿ ಇರ್ತೈತೆ, ಬಾಳೆಹಣ್ಣು ಬಾಳೆಹಣ್ಣು ರುಚಿ, ಈ ಹಣ್ಣಿನ ರುಚಿ ಅದರ ಬರೋದು ಆ ಹಣ್ಣಿನ ರುಚಿ ಅಷ್ಟು ವಿಶಿಷ್ಟವಾಗಿದ್ವು ಅಂತ ಇದ್ದಿರ್ತೈತಿ. ಹಾಗೆ ಇನ್ನು ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು. ನನೆಯೊಳಗಣ ಅಂದ್ರೇನು ಏನು ರೀ ಎಲ್ಲಮ್ಮ ಪ್ರಭುಗಳ? ಹೂವಿನೊಳಗಿನ ಪರಿಮಳ. ಮಲ್ಲಿಗೆ ಹೂ ಇಷ್ಟು ದೂರ ಅಮ್ಮಯ್ಯ ತಾಯಂದಿರ ಇದನ್ನು ಮುಡ್ಕೊಂಡಿದ್ರಂದ್ರೆ ಆ ವಾಸನೆ ನಮ್ಗೆ ಬರ್ತೈತಿ. ಹಾಗೆ ಪರಮಾತ್ಮ ಪರಿಣಾಮ ಅಂದ್ರೇನು? ಆ ಹೂವು ನಮಗೆ ಪರಿಮಳ ಸುಗಂಧದ ಪರಿಣಾಮವನ್ನು ಕೊಡ್ತೈತಿ. ನೀರು ವಿದ್ಯುತ್ತದಲ್ಲಿ ಪರಿಣಾಮ ಆಗುತ್ತೆ. ಹಣ್ಣಿನಲ್ಲಿರುವಂಥ ರುಚಿ, ಹಣ್ಣು ರುಚಿಯಾಗಿ ಪರಿಣಮಿಸುತ್ತೆ. ಇನ್ನು ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತೆ ಇದ್ದಿತ್ತು. ನೋಡ್ರಿ, ಲೌಕಿಕನೂ ಬಿಟ್ಟಿಲ್ಲ ಅವರು, ಪಾರಮಾರ್ಥಿಕನೂ ಬಿಟ್ಟಿಲ್ಲ ಬಸವಣ್ಣ. ನಾವು ಭಾಳ ಮಂದಿ ಏನಂತೀವಿ ಗೊತ್ತೇನ್ರಿ? ಆಧ್ಯಾತ್ಮ ತಿಳ್ಕೊಬೇಕಂದ್ರೆ ಎಲ್ಲ ತ್ಯಾಗ ಮಾಡಿ ಹೋಗ್ಬಿಡ್ಬೇಕು, ಹೆಂಡ್ರ ಮಕ್ಕಳನ್ನ ಬಿಟ್ಟು ಹೋಗ್ಬಿಡ್ಬೇಕು, ಅವ್ರು ಅನಾಥರಾಗಿರ್ಬೇಕು, ಇಲ್ಲೇ ಭಿಕ್ಷೆ ಬಿಡ್ಕೊಂತ. ಆ ವಾದ ಅಲ್ಲ ನಮ್ಮ ಶರಣರು. ಸಂಸಾರದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನು ಸಾಧಿಸಿಕೊಳ್ಳುವಂಥ ತತ್ವವನ್ನು ಕೊಟ್ಟಿದ್ದು ಕೊನೆಯ ಕನ್ಯೆಯ ಸ್ನೇಹದಂತೆ ಇದ್ದಿತ್ತು ಅಂತ ಹೇಳ್ದೈತಲ್ಲ. ಸತಿಪತಿಗಳ ಸ್ನೇಹ ಹೆಂಗಿರ್ತೈತೆ ರೀ? ಹೆಂಗಿರ್ತೈತೆ ರೀ? ಬಿಡಿಸಲಾರ್ದಂಗೆ ಇರ್ತೈತಿ. ಮತ್ತು ನೀವೆಲ್ಲರೂ ಡೈವರ್ಸ್ ಆಗೋದಿಲ್ಲನ್ರಿ ಅಂತ ಕೇಳಿಗಿಳಿರಿ ನನಗೆ. ಅವೆಲ್ಲ ಅಪರೂಪ, ಅವು ತಾವ ಮಾಡ್ಕೊಂಡಿದ್ವು. ಅವು ತಾ ಮಾಡಿದ್ದು ತಾನು ಬಿಡಂಗಿಲ್ಲ ಅಂತಾರಲ್ಲ, ಹಂಗೆ ತಾವ ಮಾಡ್ಕೊಂಡಿದ್ದದೆ ಅದೇ ಇದಲ್ಲ ಅದು. ಆದರೆ ಸ್ನೇಹ ಹೆಂಗಿರ್ತೈತೆ ಅಂದ್ರೆ ಅವಿನಾವ ಸಂಬಂಧ ಇರ್ತೈತೆ, ಅದು ಬಿಟ್ಟು ಹೋಗಂಗಿಲ್ಲ, ಅದು ಅಂಥ ಪ್ರೀತಿ ಇರ್ತೈತೆ ಅಂತ ಹೇಳ್ತಾನೆ. ಅಂದ್ರೆ ದೇವರು ಆ ರೀತಿ ಪರಿಣಾಮ ರೂಪದಲ್ಲಿ ಇರ್ತಾನೆ ಅನ್ನುವಂಥದ್ದು. ಇನ್ನು ಸೃಷ್ಟಿಕರ್ತನ ಸ್ವರೂಪ. ನಾವು ಸೃಷ್ಟಿಕರ್ತನನ್ನು, ಆ ಕರ್ತಾರನನ್ನು ಮೂರು ರೀತಿಯ ಸ್ವಭಾವದಲ್ಲಿ ಅಥವಾ ಮೂರು ಸ್ವರೂಪದಲ್ಲಿ ನಾವು ಕಾಣ್ತೇವೆ. ಮೊಟ್ಟ ಮೊದಲನೇದು ವಿಶ್ವಾತೀತ ಆತ್ಮ, ಅಂದರೆ ಪಿಂಡಗತ ಬ್ರಹ್ಮಾಂಡಗತ ಅತೀತವಾದ ಆತ್ಮ. ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಡೆಂಟಲ್ ಸೋಲ್ ಅಂತೀವಿ ನಾವು. ಅಂದರೆ ಈ ಸೃಷ್ಟಿ ಉತ್ಪತ್ತಿ ಆಗುವ ಪೂರ್ವದಲ್ಲಿ ಏನಿತ್ತಲ್ಲ, ಆ ಏನು ಇರುವಿಕೆ ಇದೆಯಲ್ಲ, ಬಯಲು ಅಂತ ಹೇಳ್ತೇವಲ್ಲ, ಅದು ಒಂದು ಸ್ವರೂಪ, ಪರಮಾತ್ಮನ ಸ್ವರೂಪ. ಅದು ಒಂದನೇದು. ಎರಡನೇದು ಸೃಷ್ಟಿಗತ ಅಥವಾ ವಿಶ್ವಗತ, ಅಂದ್ರೆ ನಾವು ಇರುವಂಥ ಬ್ರಹ್ಮಾಂಡ. ಮೊದಲನೇದು ಇಡೀ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಭಾಳ ಬ್ರಹ್ಮಾಂಡ ಅದಾವೆ. ನಮ್ಮ ಬ್ರಹ್ಮಾಂಡ ಒಂದು ಸಣ್ಣ ಬ್ರಹ್ಮಾಂಡ. ನಮ್ಮ ಬ್ರಹ್ಮಾಂಡ ಸೃಷ್ಟಿ ಆಗೈತಲ್ಲ, ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇರುವಂಥ ಸೂತ್ರಧಾರ ಏನಿರ್ತಾನಲ್ಲ, ಅವನಿಗೆ ಬ್ರಹ್ಮಾಂಡಗತ ಆತ್ಮ ಅಥವಾ ವಿಶ್ವಾತ್ಮ ಅಂತ ಅಂತೇವೆ. ಇನ್ನು ಈ ವಿಶ್ವದಿಂದ ಹುಟ್ಟಿದಂತಹ ಜೀವಾತ್ಮರದರ ಎಲ್ಲ ಬಂತು. ನಿರ್ಜೀವ ಮತ್ತು ಸಜೀವ ಎಲ್ಲ ಜೀವರಾಶಿಗಳನ್ನು ಬರ್ತಾರೆ. ಅದರಲ್ಲಿರುವಂಥ ಆತ್ಮಕ್ಕೆ ಜೀವಾತ್ಮ ಅಂತ ಹೇಳ್ತಾರೆ. ಈ ಮೂರು ಸ್ವರೂಪದಲ್ಲಿ ನಾವು ಪರಮಾತ್ಮನನ್ನು ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ನಿಮ್ಗೆ ಅರ್ಥ ಆತಲ್ಲ ಇದು. ಒಂದು ನಮ್ಮಲ್ಲಿರುವಂಥದ್ದು ಜೀವಾತ್ಮ. ನಾವೇನು ಬ್ರಹ್ಮಾಂಡದಲ್ಲಿ ಇದ್ದೇವಲ್ಲ, ಇಲ್ಲಿ ಸೂರ್ಯದಾನ, ಚಂದ್ರದಾನ, ಗ್ರಹಗಳದವು, ನಕ್ಷತ್ರಗಳದವು, ನಕ್ಷತ್ರ ಪುಂಜ ಇದೆ. ನಮಗೆ ಕಣ್ಣಿಗೆ ಕಾಣುವಷ್ಟು ವಿಶ್ವವನ್ನು ಕಂಡುಹಿಡಿದಿದ್ದಾರೆ ಈಗ. ಅಲ್ಲದ ಕಣ್ಣಿಗೆ ಕಾಣುವ ವಿಶ್ವದಲ್ಲಿರುವಂಥ ಶಕ್ತಿ ಏನಿದೆಯಲ್ಲ, ಅದು ವಿಶ್ವಾತ್ಮ. ಅದನ್ನು ದಾಟಿ ಇರೋದು ವಿಶ್ವಾತೀತ ಆತ್ಮ. ನಾನು ಇದಕ್ಕೆ ಸಂಬಂಧಪಟ್ಟಂಥ ವಚನಗಳನ್ನು ಓದಿ ಮುಂದಕ್ಕೆ ಹೋಗ್ಬಿಡ್ತೇನೆ. ಇದೇ ಈ ವಚನದ ಎಲ್ಲ ಸಾರನ ಈಗೇನು ಹೇಳಿದ್ನಲ್ಲ ಇಷ್ಟೇ. ಅದು ಆದಿ ಅನಾದಿ ಇಲ್ಲದಂದು, ಮಹಾಶೂನ್ಯ ಇಲ್ಲದಂದು, ಸಾಧ್ಯ ಅಸಾಧ್ಯವಿಲ್ಲದಂತು, ರೂಪು ನಿರೂಪವಿಲ್ಲದಂದು, ಸೂಕ್ಷ್ಮ ಸ್ಥೂಲವಿಲ್ಲದಂದು, ಸಾಕಾರ ನಿರಾಕಾರವೆಂಬ ವಾಕು ಹುಟ್ಟದಂದು, ದೈವಾದ್ವೈತವಾಗದಂದು, ಶಂಕರ ಶಶಿಧರ ಈಶ್ವರನೆಂಬ ಗಣಾಧೀಶ್ವರರಿಲ್ಲದಂದು, ವರ್ತನೆ ನಿರ್ವರ್ತನೆ ಇಲ್ಲದಂದು, ಉಮೆಯ ಕಲ್ಯಾಣವಾಗದಂದು, ಇವರಾರು ಒಬ್ಬರ ನಾಮಶೀಮೆ ಇಲ್ಲದಂದು, ನೀನು ಉಲುಹಡಗಿದ್ದೆ ಕಲಿದೇವಯ್ಯ. ನೋಡ್ರಿ, ನಾಮ ಇಲ್ಲ ಅವನಿಗೆ, ಸ್ವರೂಪ ಇಲ್ಲ, ಗುಣಗಳಿಲ್ಲ, ಆಕಾರ ಇಲ್ಲ, ಆದರೆ ಎಲ್ಲನೂ ನಡೆಸ್ತಾನೆ, ಸರ್ವಶಕ್ತದನ. ಇದು ವಿಶ್ವದ ಜಗದಾಚೆಗಿನ ಆತ್ಮದ ಸ್ವರೂಪವನ್ನು ವಚನದಲ್ಲಿ ಹೇಳ್ತಾರೆ. ಇನ್ನು ಬ್ರಹ್ಮಾಂಡ, ವಿಶ್ವಾತ್ಮನ
ಸ್ವರೂಪವನ್ನು ಹೇಳಿದ. ವಿಶ್ವದೊಳಗೆಲ್ಲ ನೀನೇ ದೇವ, ವಿಶ್ವಭರಿತನು ನೀನೇ ದೇವ, ವಿಶ್ವರೂಪನು ನೀನೇ ದೇವ, ವಿಶ್ವಪತಿ ನೀನೇ ದೇವ, ವಿಶ್ವಾತೀತನು ನೀನೇ ದೇವ ಅಖಂಡೇಶ್ವರ. ಇನ್ನೊಂದೈತಿ ಬಸವಣ್ಣವರು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ವಿರೋಧ ಜಗವೆಲ್ಲ ಅರಿಯಲು. ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ. ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಇದು ಬ್ರಹ್ಮಾಂಡಗತವಾದಂಥ ದೇವರ ಸ್ವರೂಪ. ಇನ್ನು ನಮ್ಮಲ್ಲಿರೋ ಸ್ವರೂಪಕ್ಕೆ ಬರೋಣ. ಅನಾದಿಯ ಮಗನು ಆದಿ ಹೇಳ್ರಿ. ಮ್ಯಾಲಿನ ಮೇಲೆ ಹೇಳ್ತಿರ್ತಿರಲ್ಲ, ಕಾಡ್ತಿರ್ತೀರ ನಮ್ಮನ್ನು. ಅನಾದಿಯ ಮಗನು ಆದಿ, ಆದಿಯ ಮಗನು ಅತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಜಲ, ಜಲದ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವ ಗುಹೇಶ್ವರ. ಬಂದ್ರ ಒಂದನೇದ್ದು ವಿಶ್ವಾತೀತ ಆತ್ಮಾತ್, ವಿಶ್ವ ಆತ್ಮದ ಎರಡನೇ ವಚನ, 2 ವಚನಾತ್. ಈ ವಚನದಾಗ ಏನು ನಮ್ಮಲ್ಲಿರುವ ಆತ್ಮದ ಪರಿಚಯವನ್ನು ಮಾಡಿಕೊಡ್ತಾರೆ. ಬಹುಶಃ ಪ್ರಪಂಚದಲ್ಲಿ ಈ ರೀತಿ ದೇವರ ಬಗ್ಗೆ ವಿಸ್ತಾರವಾಗಿ ಸತ್ಯದ ದರ್ಶನ ಕೊಟ್ಟಂಥ ಯಾವ ಧರ್ಮಗಳು ಇಲ್ಲ. ನೀವೆಲ್ಲ ಧರ್ಮಗಳನ್ನ ಓದ್ರಿ. ಜಗತ್ತಿನಲ್ಲಿ ಪ್ರಮುಖವಾಗಿ 18-20 ಧರ್ಮಗಳದಾವ. ವಿಶೇಷವಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಭಾಳ ಚಂದ ವಿಶ್ಲೇಷಣೆ ಮಾಡ್ತಾರೆ ದೇವರ ಬಗ್ಗೆ. ಇವತ್ತೇನಾದರೂ ನೀವು ವಿಜ್ಞಾನದಲ್ಲಿ ನಾವು ಗೂಗಲ್ ಸರ್ಚ್ ಮಾಡ್ತೀವಲ್ಲ, ಅದರಲ್ಲಿ ಆಗಲಿ, ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದೈತಿ, ಅನೇಕ ತಂತ್ರಜ್ಞಾನಗಳು ಬಂದವು. ಎಲ್ಲದರಲ್ಲಿ ಸರ್ಚ್ ಮಾಡಿರಿ, ನೀವು ದೇವರನ್ನು ಸರ್ಚ್ ಮಾಡಿರಿ, ಕ್ರಿಶ್ಚಿಯನ್ ಧರ್ಮದ್ದೇ ಬರುತ್ತೆ. ಯಾಕೆ ಗೊತ್ತಾ? ಅವ್ರು ಎಷ್ಟು ಸರಳ ಮಾಡಿದ್ದಾರೆ ಅಂದರೆ, ವಿಷಯವನ್ನು ಸರಳ ಮಾಡಿ 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 ಎಲ್ಲರಿಗೂ ಹಿಡಿಸಿರ್ಬೇಕದು. ಹೆಂಗೆ ಮಗುವಿಗೂ ಹಿಡಿಸ್ಬೇಕು, ಬಾಲಕರಿಗೂ ಹಿಡಿಸ್ಬೇಕು, ಒಳ್ಳೆಯ ಯುವಕರಿಗೂ ಹಿಡಿಸ್ಬೇಕು, ಮಧ್ಯ ವಯಸ್ಸಿನವ್ರಿಗೆ ಹಿಡಿಸ್ಬೇಕು, ವಯಸ್ಸಾದವ್ರಿಗೆ ಹಿಡಿಸ್ಬೇಕು, ಅತಿ ವಯಸ್ಸಾದ ವೃದ್ಧರಿಗೂ ಹಿಡಿಸ್ಬೇಕು. ಆ ರೀತಿ ವಿವರಣೆ ಮಾಡಿದ್ದಾರೆ. ಅದಕ್ಕೂ ಮೀರಿ ನಮ್ಮ ವಚನ ಸಾಹಿತ್ಯದಲ್ಲಿ ಬಸವಾದಿ ಶರಣರು ಈ ರೀತಿ ದೇವರ ಕಲ್ಪನೆ ಕೊಟ್ಟಿದ್ದಾರೆ. ಬಹುಶಃ ಇದರ ಬಗ್ಗೆ ವಿಜ್ಞಾನದಿಂದ ಈಗ ಭಾಳ ಸಂಶೋಧನೆ ನಡೀತದೆ. ಪ್ರತಿದಿನ ನಮ್ಗೆ ಅಪ್ಡೇಟ್ ಬರ್ತಾವೆ. ನಾವು ಸರ್ಚ್ ಮಾಡೋದಕ್ಕೆ ಪ್ರತಿದಿನ ನೋಡ್ಲಾಗಿ ಏನಾಗುತ್ತೈತೆ ಅಂದ್ರೆ, ನಿರಂತರವಾಗಿ ನಾವು ಮನುಷ್ಯನೂ ಅಷ್ಟೇ ಅದ್ಭುತ ಅದಾನ. ಅವ ಯಾವ ಪರಮಾತ್ಮ ಅದ್ಭುತ, ಹಂಗೆ ನಮ್ಮ ಮಾನವನು ಅದಾನ. ಇಷ್ಟೆಲ್ಲ ಕಂಡು ಹಿಡ್ದಾರಲ್ಲ, ಸಾಮಾನ್ಯ ಐತೇನ್ರಿ? ಪ್ರತಿದಿನವೂ ಕಂಡು ಹಿಡಿತಾ ಇದ್ದಾನೆ. ಪ್ರತಿದಿನ ಪ್ರತಿ ಕ್ಷಣಕ್ಕೂ ರೆಕಾರ್ಡ್ ಮಾಡ್ತಾ ಇದ್ದಾರೆ. ವಿಶ್ವದ ಸ್ಥಿತಿಯನ್ನು, ಬದಲಾವಣೆಯನ್ನು, ವಿಕಾಸವನ್ನು ರೆಕಾರ್ಡ್ ಮಾಡ್ತಾರೆ. ಹಾಗೆ ಈ ಒಂದು 3 ವಿಧದಲ್ಲಿ ನಾವು ದೇವರನ್ನು ನಾವು ನೋಡ್ತೇವೆ. ಇನ್ನು ಬ್ರಹ್ಮಾಂಡದ ಬಗ್ಗೆ ಮತ್ತು ನಮ್ಮ ರಚನೆಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಟ್ಬಿಡ್ತೇನೆ. ಬ್ರಹ್ಮಾಂಡದಲ್ಲಿ ಇರುವಂಥ ಎಲ್ಲ 70% ಕಪ್ಪು ಶಕ್ತಿ ಇದೆ, ಡಾರ್ಕ್ ಎನರ್ಜಿ ಇದೆ. 25% ಕಪ್ಪು ಪದಾರ್ಥ ಅಂದರೆ ಡಾರ್ಕ್ ಮ್ಯಾಟರ್ ಇದೆ. ವಿಶ್ವದ ಒಟ್ಟು ದ್ರವ್ಯರಾಶಿಯ 0.005ನಷ್ಟು ವಿದ್ಯುತ್ ಕಾಂತೀಯ ವಿಕಿರಣ ಇದೆ. ಮತ್ತು 5% ಸಾಮಾನ್ಯ ವಸ್ತು ಅಂದರೆ ಆರ್ಡಿನರಿ ಮ್ಯಾಟ್ರ್ ಇಲ್ಲಿ ಇಡೀ ವಿಶ್ವದಲ್ಲಿ ಐತಿ. ಇದನ್ನು ಬಿಟ್ಟರೆ ಏನೂ ಇಲ್ಲ. ಅದನ್ನೇ ಎಲಿಮೆಂಟ್ಸ್ ಕಂಡು ಹಿಡಿದಿದ್ದಾರೆ. 108 ಮೂಲ ವಸ್ತುಗಳು ಅಂತೇವೆ ನಾವು, ಎಲಿಮೆಂಟ್ಸ್ ಅಂತೇವೆ. ಇನ್ನೂ ಹಾಗೆ ಕಂಡು ಹಿಡಿತಾ ಇದ್ದಾರೆ, ಅದು ಬೆಳೀತಾ ಇದೆ. ಇನ್ನು ಸೃಷ್ಟಿ ಬಗ್ಗೆ ಮಾಹಿತಿ. 13.8 ಶತಕೋಟಿ ವರ್ಷಗಳ ಹಿಂದೆ ನಾವು ಇರುವಂಥ ಬ್ರಹ್ಮಾಂಡ ಉತ್ಪತ್ತಿ ಆಯಿತು. 3.7 ಬಿಲಿಯನ್ ವರ್ಷಗಳ ಹಿಂದೆ ಜೀವೋತ್ಪತ್ತಿ ಆಯಿತು. ಮೊಟ್ಟ ಮೊದಲನೇ ಜೀವಿ ಈ ಭೂಮಿಯಲ್ಲಿ ಹುಟ್ಟಿತು. ಅದು ಏಕಕೋಶ ಜೀವಿ ಹುಟ್ಟಿ. ಆಮೇಲೆ ಮಾನವ ವಿಕಾಸ ಮುಂದೆ ಏಕಕೋಶ ಜೀವಿ ಹುಟ್ಟಿದ ಮ್ಯಾಗ 3.15 ಲಕ್ಷ ವರ್ಷಗಳವರೆಗೆ ಒಂದು ಜೀವಿ ಹೋಗಿ 2 ಜೀವಿಗಳಾಗ್ತವೆ. ಅಂದ್ರೇನು? ಒಂದು ಕೋಶ ಹೋಗಿ 2 ಜೀವಕೋಶಗಳು, 4 ಅಕ್ಕವು, 16, 64 ಹಿಂಗೆ ಬೆಳೀತಾ ವಿಕಾಸ ಹಾಕುವಂತ ಹೋಗ್ತದೆ. ಯಾಕಂದ್ರೆ ಜಗತ್ತು ನಿರಂತರವಾಗಿ ಪ್ರತಿಕ್ಷಣ ವಿಕಾಸ ಆಗ್ತಾ ಹೋಗ್ತೈತಿ. ಅದೇ ತತ್ವದ ಮೇಲೆ ಅದು ವಿಕಾಸ ಆಗ್ತಾ ಹೋಗಿದೆ. ಇನ್ನು ನಿಜವಾದ ಮಾನವ ಹುಟ್ಟಿದ್ದು 2 ಲಕ್ಷ ಇಂದ ಹಿಡ್ಕೊಂಡು 1.5 ಲಕ್ಷ, 1.5 ಲಕ್ಷದಿಂದ 2 ಲಕ್ಷ, ಇವತ್ತಿನಿಂದ ಹಿಡ್ಕೊಂಡು ಹಿಂದಕ್ಕೆ ತೊಗೊಂಡ್ರೆ
ನಿಜವಾದ ಮಾನವ ಹುಟ್ಟಿದ. ಆ ಹುಟ್ಟಬೇಕಾದ್ರೆ ಅದು ಹಿಂದಿನ 3 ಲಕ್ಷ ವರ್ಷ ಏನಾಯ್ತಂದರೆ 7 ಹಂತದಲ್ಲಿ ಏನು ಆದಿ ಮಾನವರಿದ್ದರು, ಚಿಂಪಾಂಜಿ ಟೈಪ್ ಇದ್ದರು, ಮಂಗನಂಗಿದ್ದರು, ಆಮೇಲೆ ಮನುಷ್ಯರಾದ್ವಿ ನಾವು. ಆ 7 ಹಂತದಲ್ಲಿ ನಾವು ಪರಿವರ್ತನೆಯಾಗಿ ಈ ನಮ್ಮ ನಿಜ ಮಾನವನ ಸ್ವರೂಪಕ್ಕೆ ಬಂದೇವೆ. ಇನ್ನು ನಾವಿರುವಂಥ ಸೌರಮಂಡಲದಲ್ಲಿ ಏನದವ್ರಪ್ಪ, ಸೂರ್ಯ ಅದನ, ಗ್ರಹಗಳದಾವು, ಉಪಗ್ರಹಗಳದಾವು, ಧೂಮಕೇತುಗಳದಾವು, ಇವೆಲ್ಲ ಅದಾವು. ಇನ್ನು ದೇಹಕ್ಕೆ ಬಂದ್ಬಿಡೋಣ. ದೇಹದಲ್ಲಿ ಏನದಾವು 37.2 ಟ್ರಿಲಿಯನ್ ಜೀವಕೋಶಗಳದಾವು. ಅಂದರೆ ಇದನ್ನು ಅಂಕಿ 0 ಇಟ್ಕೊಂತ ಹೋದ್ವಿ ಅಂದ್ರೆ ನಾವು ದಿನಗಟ್ಟಲೆ ಹಿಡಿದೈತಿ. ಅದಕ್ಕೆ ಪ್ರಪಂಚದನ್ನು ಸರಳವಾಗಿ ಅಳಿಬೋದು. ಆದರೆ ದೇಹದ ಒಳಗಡೆ 37.2 ಟ್ರಿಲಿಯನ್ಗಳಷ್ಟು ಜೀವಕೋಶಗಳದಾವಂತ ಕಂಡು ಹಿಡಿದಿದ್ದಾರೆ. ಅಂದ್ರೆ ಮನುಷ್ಯ ಅದ್ಭುತ ಅಲ್ಲ, ತನ್ನ ತಾನರಿದು ತಾನೇ ದೇವ ಆಗಿದ್ದಲ್ವ ಇದು. ಅದಕ್ಕೆ 206 ಮೂಳೆಗಳದಾವು, 600 ಮಾಂಸ ಸ್ನಾಯುಗಳದಾವು, 5 ಲೀಟ್ರ್ನಷ್ಟು ರಕ್ತ ಐತಿ, 35 ಟ್ರಿಲಿಯನ್ನಷ್ಟು ರಕ್ತ ಕಣಗಳದಾವೆ ನಮ್ಮ ದೇಶದಾಗ, ನಮ್ಮ ದೇಹದಾಗ. ಇನ್ನು ಇದಕ್ಕಿಂತ ಅದ್ಭುತ ಬೇಕಾ? ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ. ಇಲ್ಲಿ ಹೊರಗಡೆ ಕೋಟ್ಯಾಂತರ ದೇವರುಗಳು, ನಮಗೆ ಸಾವಿರಾರು ದೇವಸ್ಥಾನಗಳನ್ನು, ಅನೇಕ ತೀರ್ಥಕ್ಷೇತ್ರಗಳು. ಇಲ್ಲಿ ಒಳಗೈತಿ ಎಲ್ಲ. ಇದನ್ನು ಯಾಕೆ ನಾನು ಇದನ್ನು ಕೊಡ್ತಾ ಇದ್ದೇನೆ ಅಂದರೆ ಹಿನ್ನೆಲೆ ನಮ್ಮೊಳಗೇ ಅದ್ಭುತ ಇದೆ. ಸೃಷ್ಟಿ ಹೆಂಗೆ ಅದ್ಭುತ ಇದೆಯೋ ಹಾಗೆ ನಮ್ಮಲ್ಲಿನೂ ಕೂಡ ಒಳಗಡೆ ಅದ್ಭುತವಾದಂಥ ರಚನೆ ಇದೆ. ಅದನ್ನು ಅರ್ಥಾಗ ಮಾತ್ರ ಆ ಸೃಷ್ಟಿಯ ರಚನೆಯನ್ನು ಪರಮಾತ್ಮ ಏನು ಮಾಡಿದಾನೋ ಅಷ್ಟೇ ಒಳ್ಳೆಯ ರಚನೆ ಮಾಡಿದ್ದಾನೆ. ಇವು ಎರಡುಗಳನ್ನು ಸಮಾಗಮ ಹೆಂಗೆ ಮಾಡ್ಕೋಬೇಕು, ಅದರ ಸಂಯೋಗ ಹೆಂಗೆ ಮಾಡಬೇಕು ಅನ್ನೋದನ್ನು ಮುಂದೆ ನಾನು ಹೇಳ್ತೇನೆ. ಅದನ್ನು ಹೇಳುವುದಕ್ಕಿಂತ ಮೊದಲು ಬಸವಣ್ಣನವರು ಜೀವಿಸಿದ ಕಾಲ 1131ರಿಂದ 1196, ಕೆಲವರ ಪ್ರಕಾರ 1134, ಅದರಿಂದ 1196. ಈಗ ಮಾಡ್ತಾ ಇರೋದು 981ನೇ ಜಯಂತಿ. ಆಮೇಲೆ ಇಷ್ಟಲಿಂಗದ ಶೋಧನೆ ಮತ್ತು ಲಿಂಗಾಯತವಾದದ ಉದಯ ಆಗಿದ್ದು 1155ರಲ್ಲಿ. ಇವು ಸರಳ ಮಾಹಿತಿಗಳು ನೀವು ಗೊತ್ತಿರಬೇಕು ನಮ್ಮ ಲಿಂಗಾಯತರಿಗೆ. ಅನುಭವ ಮಂಟಪ ಸ್ಥಾಪನೆ ಆಗಿರೋದು 1162ರಲ್ಲಿ. ಇದು ಸಂಶೋಧನೆಯಿಂದ ಕಂಡು ಹಿಡಿದಿದ್ದು. ಶರಣ ಸಂಸ್ಕೃತಿಯ ಕಾಲ 1144ರಿಂದ 1195. ಇದನ್ನು ಯಾಕೆ ಹೇಳ್ತಾರಂದರೆ, ಇದೇ ಕಾಲವನ್ನು ಯಾಕೆ ಫಿಕ್ಸ್ ಮಾಡ್ಯಾರಂದರೆ 1134ರಲ್ಲಿ ಬಸವಣ್ಣ ಹುಡ್ತಾನೆ. ಅವ 8 ವರ್ಷದ್ದಾಗನೇ ಪರಿವರ್ತನೆ ಕೆಲಸ ಚಾಲು ಮಾಡ್ತಾನೆ. ಅವನು ತನ್ನ ಅಕ್ಕನಿಗೆ ಉಪನಯನ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅವನು 8ನೇ ವರ್ಷದಲ್ಲಿ ಸ್ವತಂತ್ರ ಚಿಂತಕ. ಆಗ ಆಚರಣೆ ಮಾಡ್ತಿರುವಂಥ ಆಚರಣೆಗಳನ್ನು ಅದನ್ನು ಮನಸ್ಸಿಗೆ ಹಿಡಿಸಲಾರದಕ್ಕೆ ವಿರೋಧ ಮಾಡಿದಂಥ ಅದು ಸ್ವತಂತ್ರ ಚಿಂತನೆ ಅಂತೇಳಿ ನಾವು ಧನಾತ್ಮಕವಾಗಿ ಸ್ವೀಕಾರ ಮಾಡಬೇಕು. ಆ ಕಾಲದ ಅದಕ್ಕೆ ಅಂದಾಜು 8ರಿಂದ 10 ವರ್ಷದಿಂದ ಅವರ ಕೊನೆಯ ಕಾಲದವರೆಗೂ ಇದು ಏನಂದ್ರೆ ಶರಣ ಸಂಸ್ಕೃತಿಯ ಶರಣ ಧರ್ಮದ ಕಾಲ ಅಂಥೇಳಿ ಗುರುತಿಸಿದ್ದಾರೆ. ಇನ್ನು ಕಲ್ಯಾಣ ಕ್ರಾಂತಿಯ ಕಾಲ 1195. ಅಲ್ಲೇ ಎಲ್ಲ ಲಕ್ಷಾಂತರ ಶರಣರ ಕೊಲೆ ಆಗುತ್ತೆ. ನಮ್ಮ ವಚನ ಸಾಹಿತ್ಯವನ್ನು ಸುಟ್ಟು ಹಾಕ್ತಾರೆ. ಅದು ಆದ ಮುಂದೆ ಒಂದು 4ರಿಂದ 6 ತಿಂಗಳಲ್ಲಿ ಬಸವಣ್ಣವರು ಲಿಂಗೈಕ್ಯ ಹಾಕ್ಯಾರ ಅನ್ನೋಂಥ ಇತಿಹಾಸ ಇದೆ. ಇದು ತಿಳಿದಿರಬೇಕು. ಯಾಕಿದನ್ನು ನಾನು ಹೇಳ್ತೇನೆಂದರೆ, ನಮ್ಮ ಜನರಿಗೆ ನಮ್ಮ ಧರ್ಮ ಯಾವಾಗ ಹುಡ್ತಿ, ನಮ್ಮ ಮಹಾಪುರುಷರು ನಮ್ಮ ಧರ್ಮ ಪಿತ ಯಾವಾಗ ಹುಟ್ಟಿದ, ನಮ್ಮ ಕಾಲ ಯಾವಾಗ, ಇದು ನಮ್ಮ ತತ್ವ ಯಾವಾಗ ಹುಟ್ಟಿದ್ದು ಅನ್ನೋದು ಹೇಳೋಕ್ಕೆ ಬರೋದಿಲ್ಲ. ಅದು ತಿಳ್ಕೊಂಡಿರ್ಬೇಕು. ಇದಕ್ಕೇನು ಬೇಕಾಗಿಲ್ಲ. ಏನು ನಾನು MA PhD ಮಾಡೋದು ಬೇಕಾಗಿಲ್ಲ, ಸರಳವಾಗಿ ತಿಳ್ಕೊಳ ಅಂತ. ಅದಕ್ಕೆ ವಚನಗಳು ಇದನ್ನು ಹೇಳಿದರ ಹಿನ್ನೆಲೆ ಕೊನೆಯ ಸಮಾರೋಪ ಏನಪ್ಪ ಅಂದರೆ, ಈ ವಿಷಯ ಇದುವರೆಗೆ ಆದ ವಿಷಯಕ್ಕೆ ವಚನ ಸಾಹಿತ್ಯ ಕೇವಲ ವೈಜ್ಞಾನಿಕ ಅಷ್ಟೇ ಅಲ್ಲ, ಅದೊಂದು ಆಧ್ಯಾತ್ಮಿಕವಾದ ಆಧ್ಯಾತ್ಮಿಕ ಸತ್ಯ ಅಷ್ಟೇ ಅಲ್ಲ. ಎಲ್ಲ ವಿಜ್ಞಾನಗಳಿಗೆ ಇವತ್ತು ಏನು ವಿಜ್ಞಾನಿಗಳು ಎಲ್ಲ ರೀತಿಯ ವಿವಿಧ ವಿಜ್ಞಾನಗಳದಾವಲ್ಲ, ಆ ಎಲ್ಲ ವಿಜ್ಞಾನಗಳಿಗೆ ಆಕರ ಸಾಹಿತ್ಯ ಮತ್ತು ಪ್ರೇರಕ ಸಾಹಿತ್ಯ ನಮ್ಮ ವಚನ ಸಾಹಿತ್ಯ ಅಂಥೇಳಿ ಒಳ್ಳೆಯ ರೋಮಾಂಚನಕಾರಿ ಆಗುವಂಥ ರೀತಿಯಲ್ಲಿ ನಾವು ಅನುಭವಿಸ್ಬೋದಾದ್ರು. ಇದು ದೊಡ್ಡ ವಿಚಾರ. ಇದು ಬರೀ ವಿಜ್ಞಾನ ಈಗ ಶರಣರು ಹೇಳಿದ್ದನ್ನು 840 ವರ್ಷಗಳ ನಂತರ ಕಂಡು ಹಿಡಿದಿದ್ದಾರೆ. ಇದನ್ನು
ಆಲ್ ಸೈನ್ಸ್ ಕರೆಕ್ಟ್. ಏನು ಹೇಳಿದ್ರಿ? ತತ್ವಜ್ಞಾನ ಅನ್ನೋದು ಎಲ್ಲ ವಿಜ್ಞಾನಗಳಿಗೆ ತಾಯಿ ಇದ್ದಂಗೆ ಅದು ಅಂತ ಇವರು. ಅದಕ್ಕೆ ಇದರ ಅರ್ಥ ಇಷ್ಟೇ, ವ್ಯಷ್ಟಿ ಸಮಷ್ಟಿ ಅಂದರೆ ವ್ಯಕ್ತಿ ಮತ್ತು ಪರಮಾತ್ಮ ಒಂದೇ ಅಂತ ನಾವು ಯಾವಾಗಲೂ ನಂಬಬೇಕು. ಎರಡನೇದ್ದು ಜಗತ್ತಿನ ರಚನೆ ಅಂತ ಇಷ್ಟೊತ್ತಿನ ಹೇಳಿದ್ದನ್ನು ನಾವು 4 ಸಾಲದಾಗ ಹೇಳಕತ್ತೀನಿ, ಇದನ್ನು ನೆನ್ಪಿಟ್ಕೋಬೇಕು ನೀವು. ಒಂದನೇದ್ದು ಪರಮಾತ್ಮ ಮತ್ತು ಈ ಜೀವಾತ್ಮ ಒಂದು. ಜಗತ್ತಿನ ರಚನೆ ಹೆಂಗೆ ಅದ್ಭುತವಾಗಿದೆ ಹಾಗೆ ನಮ್ಮ ಜೀವಿಗಳ ರಚನೆಯೂ ಇದೆ. ತನ್ನ ತಾನರಿದು ಏನು ನಮ್ಮ ಟೈಟಲ್ ಐತಲ್ಲ ಈಗ, ಇದುವರೆಗಿನ ನಾನು ವಿವರಣೆ ಮಾಡಿದ್ದೆಲ್ಲದಕ್ಕೂ ಅವು ಸಾಕ್ಷಿ. ತನ್ನ ತಾನರಿದು ಅಂತೇಳಿದ್ರೆ ತಾನೇ ದೇವ ನೋಡು ಅನ್ನೋದಕ್ಕೆ ಇದುವರೆಗೂ ಹೇಳಿದ್ದು ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಸತ್ಯ ಅಂಥೇಳಿ ನಾನು ನಿಮಗೆ ಸಾಕ್ಷೀಕರಿಸಿ ಕೊಟ್ಟಿದ್ದೇನೆ. ಇಲ್ಲಿ ಇದನ್ನು ತಿಳ್ಕೊಂಡ್ವಿ, ಇದನ್ನು ಯಾಕೆ ತಿಳ್ಕೊಬೇಕು ಮತ್ತು ಇದನ್ನು ಏನು ಮಾಡ್ಬೇಕು? ನಾವು ತಿಳ್ಕೊಂಡ್ಮೇಲೆ ಏನು ಮಾಡೋದು? ಎಲ್ಲರಿಗೂ ಪ್ರಶ್ನೆ ಇದೆ. ಇದನ್ನೇ ತಿಳ್ಕೊಳ್ಳಾರ್ದಕ್ಕೆ ನಾವು ಇವತ್ತು ನಮ್ಮ ತತ್ವಗಳು ಬೆಳೀತಾ ಇಲ್ಲ. ಮೊಟ್ಟ ಮೊದಲನೇದು ನಾವು ತಿಳಿದುಕೊಳ್ಬೇಕಂತ ಸತ್ಯ ಏನಪ್ಪ ಅಂದರೆ, ಏಕಕೋಶ ಜೀವಿಯಿಂದ ಹುಟ್ಟಿ ನಾವು 37.2 ಟ್ರಿಲಿಯನ್ ಜೀವಕೋಶ ಜೀವಿಗಳಾಗಿದ್ದೇವಲ್ಲ, ಒಂದೇ ತಾಯಿ ಮಕ್ಕಳಲ್ವ ನಾವು? ಹೌದೋ ಅಲ್ಲೋ ಅಷ್ಟೇ ಹೇಳಿ. ಹೌದನ್ನಾರು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಏಕಕೋಶಿ ಫಸ್ಟ್ ಹುಟ್ತೀವಿ ಈ ಪ್ರಪಂಚದಲ್ಲಿ. ಇವತ್ತು ನಾವು 37.2 ಟ್ರಿಲಿಯನ್ ಜೀವಕೋಶಿ ಒಂದು ಜೀವಿಯಾಗಿದ್ದೇವೆ ಅಂದಮೇಲೆ ನಾವು ಒಂದೇ ತಾಯಿಯ ಮಕ್ಕಳು. ನಮಗೆ ಯಾವುದೇ ಧರ್ಮವಿಲ್ಲ, ಯಾವುದೇ ರೀತಿಯ ಜಾತಿ ಇಲ್ಲ, ಯಾವುದೇ ರೀತಿಯ ವರ್ಣವಿಲ್ಲ, ನಮಗೆ ಯಾವುದೇ ರೀತಿಯ ವರ್ಗವಿಲ್ಲ. ಈ ಸತ್ಯವನ್ನು ನಾವು ತಿಳ್ಕೋಬೇಕು ಅನ್ನೋದೇ ಇದರ ಮೂಲ ಸಾರ. ಆಮೇಲೆ ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸುವುದು ಪ್ರಮುಖವಾದಂಥ ನಮ್ಮದು ಕಾರ್ಯಚಟುವಟಿಕೆ, ಕೆಲಸ ಆಗಿರಬೇಕು ನಮ್ಮದು. ಆಮೇಲೆ ಮನುಷ್ಯರಿಗಾಗಿ ನಾವು ಸೀಮಿತಗೊಂಡ್ರೆ ಇವನಮ್ಮವ ಅಂತಂಥೇಳಿ ನಾವೆಲ್ಲರೂ ವಿಶ್ವಮಾನವರಾಗಿ ಬದುಕಬೇಕನ್ನುವಂಥ ಈ ತಿರುಳನ್ನು ನಾವು ಸತ್ಯವನ್ನು ತಿಳಿದುಕೊಳ್ಬೇಕು. ಇದುವರೆಗೂ ಹೇಳಿದ ವಿಷಯವನ್ನು ಹಂಗಾರೆ ನಾವು ಸಾಧನೆ ಮಾಡ್ಕೊಳೋದು ಹೆಂಗೆ? ಇಷ್ಟೊತ್ತಿನ ಮಾರಿಗೆ ಥಿಯರಿ ಆಗ್ತದೆ, ಇನ್ನು ಪ್ರಾಕ್ಟಿಕಲ್ ಬೇಕಲ್ಲ. ಹೇಳಿದ್ರೆ ಬಿಡಪ್ಪ, ಯಾರೋ ಬಂದಿದ್ರು ಡಾಕ್ಟ್ರವರು, ಹೇಳೋದು ಶಾಸ್ತ್ರ, ನಾವು ಮಾಡೋದು ಬದ್ನಿಕಾಯಿ. ಹಂಗಾಗ್ಬಾರ್ದು. ಬಸವಾದಿ ಶರಣರು ನುಡಿದಂತೆ ನಡೆದರೆ ಹೇಳ್ರಿ, ನಿಮ್ಗೆ ಗೊತ್ತಿದ್ದದ ನಾ ಹೇಳಕತ್ತೀನಿ, ಬೇರೆ ಹೇಳಕತ್ತಿಲ್ಲ. ನುಡಿದಂತೆ ನಡೆದಡೆ ಇದೇ ಜನ್ಮ ಕಡೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಕೈಯಲ್ಲಿರುವಾಗ ಲಿಂಗ ಘಟಸರ್ಪವಯ. ಅದಕ್ಕೆ ನಾವು ಈಗ ಪ್ರಾಕ್ಟಿಕಲಿ ಬರೋಣ. ಇದನ್ನು ಇಷ್ಟೊತ್ತಿನ ಮಾಡ ಥಿಯರಿ ಬಸವಾದಿ ಶರಣರ ವಚನದಲ್ಲಿ ಏನು ಹೇಳಿದ್ರು ಅದನ್ನು ತಿಳ್ಕೊಂಡ್ವಿ. ಈಗ ಅಂತ ಪ್ರಾಕ್ಟಿಕಲ್ ಮಾಡೋಕ್ಕೆ ಹೇಳಿದ್ರು. ಅದು ಏನಪ್ಪ ಅಂದರೆ ಶಿವಯೋಗ. ಶಿವಯೋಗ ಶಿವಯೋಗ ಶಿವ ಅಂದರೆ ಜಟಾಧಾರಿಯ ಹಾವನ್ನು ಕೊಳ್ಳಾಗ ಹಾಕ್ಕೊಂಡು ತಲೆ ಮ್ಯಾಗ ಒಬ್ಬಾಕಿನ ಇಟ್ಕೊಂಡು ತೊಡಿ ಮ್ಯಾಗ ಒಬ್ಬಾಕಿನ ಕುಂದಿಸಿದಂಥ ದೇವರ ಬಶವ ಅಲ್ಲ. ನಿರಾಕಾರ, ಸರ್ವಶಕ್ತ, ಸಮರ್ಥ, ನಿರಾಕಾರ ಸ್ವರೂಪಿಯಾದಂಥ ಏನದಲ್ಲ ಆವ ಶಿವ. ಆ ಶಿವಯೋಗ ಅಂದ್ರೆ ನಾವು ವ್ಯಕ್ತಿಗಳು ಆ ಪರಶಿವ ಅಂತೀವಿ ನಾವು. ಅದಕ್ಕೆ ಪರಬ್ರಹ್ಮ ಪರಶಿವ ಅಂತೇಳಿ ಅವನಲ್ಲಿ ಕೂಡುವಿಕೆ, ಸಂಯೋಗವಾಗುವಿಕೆ, ವಿಲೀನವಾಗುವಿಕೆ ಅಥವಾ ಬಯಲಲ್ಲಿ ಬಯಲಾಗುವಿಕೆ ಏನು ಕ್ರಿಯೆ, ಸಾಧನಾ ಕ್ರಮ ಯಾವುದಪ್ಪ ಅಂದರೆ ಅದು ಶಿವಯೋಗ. ಈ ಶಿವಯೋಗ ಒಂದೇ ಶಬ್ದದಾಗ ಭಾಳ ಅದಾವ್ರಿ. ನೀವು ಯಾರ್ಯಾರು ಏನೇನು ಮಾಡ್ತೀರಂತ ನಿಮ್ಮನ್ನು ನೀವು ನೋಡ್ಕೊಂಬಿಡ್ರಿ. ಒಂದನೇದ್ದು ಉಪಾಸನೆ. ಉಪಾಸನೆ ಅಂದರೆ ಪ್ರಾರ್ಥನೆ. ಎಷ್ಟು ನಾವು ಜನ ನಿತ್ಯ ಪ್ರಾರ್ಥನೆ ಮಾಡ್ತೀವಿ. ನಾವು ಪ್ರಾರ್ಥನೆ ಮಾಡೋದರಿಂದ ಇವತ್ತು ಜಗತ್ತಿನಲ್ಲಿ
ಅದ್ಭುತವಾಗಿ ಶಕ್ತಿವಂತ ಧರ್ಮವಾಗಿ ಉಳಿದವಂತಂದ್ರೆ ಅದು ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮ. ಆ ಪ್ರಾರ್ಥನೆಯ ಶಕ್ತಿಯಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು. ಈಗ ಮೊಬೈಲ್ ಇದ್ದಾವೆ, ಸಾಕಷ್ಟು ಮಾಧ್ಯಮಗಳದಾವೆ. ಆ ಏನೂ ಇಲ್ಲದ ಸಮಯದಲ್ಲಿ ಜನರನ್ನು ಬರೀ ಮಹಾತ್ಮ ಗಾಂಧೀಜಿಯವರು ಹುಬ್ಬಳ್ಳಿಯಲ್ಲಿ ಸೇರಬೇಕಂತ ಒಂದು ಕರೆ ಕೊಟ್ಟರೆ ಆಕಾಶವಾಣಿ ಮೂಲಕ, ಆವಾಗ ಆಕಾಶವಾಣಿ ಒಂದೇ ಮಾಧ್ಯಮ ಕೊಟ್ಟರೆ ಲಕ್ಷಗಟ್ಟಲೆ ಜನರು ಬರ್ತಿದ್ರು. ಬಂದಾಗ ಅವ್ರು ಏನು ಮಾಡ್ತಿದ್ರು ಗೊತ್ತೇನ್ರಿ, ಅವರು ಬಂದ ಕೂಡಲೇ ನಮಗೆ ಸ್ವಾತಂತ್ರ್ಯ ಬೇಕು, ಅದು ಸ್ವಾತಂತ್ರ್ಯ ಮಹತ್ವ ಅಂತ ಹೇಳ್ತಿದ್ದೆಲ್ಲ ಅವರು. ಮೊದಲು ಇವ್ರನ್ನ ಶಕ್ತಿವಂತರು ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಿದ್ರು ಅಂದ್ರೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿಸಿದ್ರು. ಅದು ಎಂಥ ಪ್ರಾರ್ಥನೆ ಇತ್ತಂದರೆ ಸರ್ವಧರ್ಮ ಪ್ರಾರ್ಥನೆ ಆಗಿರ್ತಿತ್ತು. ಯಾವುದೇ ಒಂದು ವರ್ಣ ವರ್ಗ ಧರ್ಮಕ್ಕೆ ಸೀಮಿತವಾಗಿರ್ತಿದ್ದಿಲ್ಲ. ಪ್ರಾರ್ಥನೆ ಮಾಡಿಸ್ತಿದ್ರು. ಮೌನ ಧ್ಯಾನ ಮಾಡ್ತಿರಲ್ಲ ನಾವೆಲ್ಲ, ಪ್ರಾರ್ಥನೆ ಮಾಡಿದಾಗ ಮಾಡ್ತೀವಲ್ಲ ಇಲ್ಲಿ, ಸೃಷ್ಟಿಕರ ಮತ್ತು ಕರ್ತ ಪರಮಾತ್ಮನ ಮನದಲ್ಲಿ ನೆನೆಯುತ್ತಾ ಧ್ಯಾನ ಮಾಡಿಕೊಡಿ ಅಂತ ಹೇಳ್ತೀವಿಲ್ಲ ನಾವು. ಹಂಗೆ ಅವರು ಧ್ಯಾನಕ್ಕೆ ಕೂರಿಸ್ತಿದ್ರು. ಎಷ್ಟು ಸಮಯ ಕೂರಿಸ್ತಿದ್ರು ಅವರಿಗೆ ಗೊತ್ತು. ಆವಾಗ ಏನಾಗ್ತಿತ್ತು ಅಂದ್ರೆ ಜನರಲ್ಲಿ ಆ ಪ್ರಾರ್ಥನೆಯಿಂದ ಪುಳಕಿತರಾಗ್ತಿದ್ರು. ದೇಹದಲ್ಲಿ ಏನೋ ಒಂದು ವಿಶ್ವಶಕ್ತಿಯ ತುಂಬಿದಂತೆ ಶಕ್ತಿಯ ಒಂದು ಅವಗಾಹನೆ ಆದಂಗೆ ಆಗ್ತಿತ್ತು. ಆವಾಗ ಏನಾಗ್ತಿತ್ತು, ಆವಾಗ ಹೇಳ್ತಿದ್ರು, ನಾವು ಪರಾವಲಂಬಿಗಳಾದ್ವಿ ಅಂದ್ರೆ ಆಗೋ ತೊಂದರೆಗಳೇನಾಕ್ಕವು, ಅದಕ್ಕೆ ನಾವು ಸ್ವಾವಲಂಬಿಗಳಾಗಬೇಕು. ಸ್ವಾವಲಂಬಿಗಳಾಗಬೇಕಾದ್ರೆ ಸ್ವಾತಂತ್ರ್ಯ ನಮಗೆ ಸಿಗಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿದಾಗ ಏನಾಕಿತ್ತು, 1-2 ಸಾಲ ಹೇಳಿದ್ರೆ ಸಾಕು ಮಹಾತ್ಮ ಗಾಂಧೀಜಿಯವರು ಇಡೀ ದೇಶನೇ ಎದ್ದು ಬಿಡ್ತಿರ್ತಾವೆ. ಅದಕ್ಕೆ ಪ್ರಾರ್ಥನೆ ದೊಡ್ಡ ಶಕ್ತಿಯನ್ನು ಕೊಡ್ತೈತಿ. ಬಹಿರ್ಮುಖ ಪ್ರಪಂಚದಿಂದ ನಮ್ಮನ್ನು ಒಳಗಡೆ ತೊಗೊಂಡು ಹೋಗುವಂಥದ್ದು ಯಾವುದಪ್ಪ ಅಂದ್ರೆ ಅದು ಪ್ರಾರ್ಥನೆ. ನಮಗೆ ಏಕಾಗ್ರತೆಯನ್ನು ತಂದು ಕೊಡುತ್ತೆ. ಪ್ರಪಂಚದ ಎಲ್ಲ ಮಾಯೆಗಳನ್ನು ಕಳೆದು ನಮ್ಮನ್ನು ಒಳಗಡೆ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗುವ ಮೊಟ್ಟ ಮೊದಲನೇ ಮೆಟ್ಟಿಲು ಯಾವುದಪ್ಪ ಅಂತಂದರೆ ಪ್ರಾರ್ಥನೆ. ಒಂದನೇದು ಪ್ರಾರ್ಥನೆ ಆಯಿತು. ಎರಡನೇದು ಹೇಳ್ತಾರೆ ಶರಣರು, ಏನು ರೀ ಅದ್ಭುತ ಕಲ್ಪನೆ, ಯಾವ ಧರ್ಮದಾಗೂ ಇಷ್ಟು ವಿಷದವಾಗಿ ಹೇಳಿಲ್ಲ. ಎರಡನೇದ್ದು ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ನಾವು ಮಾಡುವಂಥ ಇಷ್ಟಲಿಂಗ ಪೂಜೆಗೆ ಅರ್ಥ ಬರುತ್ತೆ. ಅದರಲ್ಲಿರುವಂಥ ಸಾರ ನಮ್ಮ ಒಳಗೆ ಸೇರ್ಕೊಳ್ಳಾಕ ಅನುಭವಕ್ಕೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಮುಂದಿನದು ದಾಸೋಹ, ಕ್ಷಮಿಸಬೇಕು, ಕಾಯಕ. ಅದರ ನಂತರ ದಾಸೋಹ. ಇವತ್ತು ನಾನೇನು ಉದಾಹರಣೆ ಕೊಡಕ್ಕೆ ಹೊಂಟೀನಿ, ಅವ್ರು ಯಾಕೋ ಕಾಣವಲ್ರಿ ಇವತ್ತು ಬಂದಿಲ್ಲ ಅನಿಸುತ್ತೆ. ಪರಪ್ಪ ಗೊಂದಿಯವ್ರು ಬಂದಾರ ಇಲ್ಲಿ? ಇಲ್ಲ. ಕಾಯಕ ದಾಸೋಹ ತತ್ವ ಏನಂದ್ರೆ ಅಂದರೆ ನಾನು ಆನಂದ ಪಡೋದು, ಇನ್ನೊಬ್ಬರಿಗೂ ಆನಂದ ಕೊಡೋದು. ನಾನು ಇದ್ದು ಇಲ್ದಂಗೆ ಇದ್ದುಬಿಡೋದು, ಇನ್ನೊಬ್ಬರು ಇದ್ದು ಇಲ್ದಂಗೆ ಇರುವಂಥ ಅನುಭವ ಮಾಡಿಕೊಡೋದು. ಅಂದ್ರೆ ಏನಂದ್ರೆ ಅರ್ಥ, ಇದ್ದು ಇಲ್ದಂಗೆ ಅಂದ್ರೆ ಏನು ರೀ ನೀವು ಹಿಂಗಂದ್ರೆ ಸಾಯಣ ನೀವು ಅನ್ಬೇಡ ಮಾತು ನನಗೆ. ಅಂದರೆ ಏನು ಅಂದರೆ ನಾವು ಮಾಡುವ ಸತ್ಯ ಶುದ್ಧ ಕಾಯಕ ನಮಗೊಂದು ಆನಂದ ಕೊಡ್ತೈತಿ, ನಮ್ಮನ್ನು ಪುಳಕಿತರನ್ನಾಗಿ ಮಾಡ್ತೈತಲ್ಲ. ಆ ಅನುಭವನ ನಾನು ಪಟ್ಟುಕೊಳ್ಳೋದು ಅಷ್ಟೇ ಅಲ್ಲ, ನನಗಾದ ಅನುಭವನ ಇನ್ನೊಬ್ಬರಿಗೆ ಆನಂದವನ್ನು ಹಂಚೋದೈತಲ್ಲ, ಅದು ದಾಸೋಹ. ನನಗೆ ಮಾಡ್ಕೊಳ್ಳೋದು ಕಾಯಕ, ಸತ್ಯಶುದ್ಧ ಕಾಯಕ. ನನ್ನ ವೃತ್ತಿ ಏನಿರುತ್ತೆ ಅದರಲ್ಲಿ ಸತ್ಯಶುದ್ಧ ಕಾಯಕವನ್ನು ಮಾಡಿ ಆನಂದ ಪಡೋದು, ಇನ್ನೊಬ್ಬರಿಗೆ ಮಾಡೋದು. ಇನ್ನೊಬ್ಬರಿಗೆ ಆನಂದ ಕೊಡೋದು ಏನೈತಲ್ಲ ಕೆಲಸ, ದಾಸೋಹ. ಬಹುಶಃ ನೀವು ತಿಂಗಳಿಗೊಮ್ಮೆ, ಇದು 2ನೇ ಸೋಮವಾರ ಸಾಯಂಕಾಲ 7 ಗಂಟೆಗೆ ಇಲ್ಲೇ ಟಣಕನಕಲ್ ಗ್ರಾಮದಲ್ಲಿ ಅದು ಶರಣ ಸಂಗಮ ಅಂತ ಕಾರ್ಯಕ್ರಮ ಮಾಡ್ತಾರೆ. ನೀವು ಅಲ್ಲಿ ನೋಡಬೇಕು. ಅದೊಂದು ಟೀಮ್ ಐತೆ, ತಂಡ, ಪರಪ್ಪ ಗೊಂದಿ ಟೀಮ್. ಅದು 88 ಹುಡುಗರನ್ನ ಹಿಡ್ಕೊಂಡು ಮುದುಕ್ರಮ. ಅವ್ರಿಗೆ ವಯಸ್ಸು 76 ವಯಸ್ಸು. ಅವ್ರಿಗೆ 16 ವಯಸ್ಸಿನವ್ರು ಓಡಾಡ್ದಂಗೆ ಓಡಾಡ್ತಾರೆ. ಅಲ್ಲಿ ನೋಡ್ಬೇಕ್ರೆ ಅವ್ರ ಸೇವಾ ನೋಡಬೇಕು, ಅವ್ರ ಕಾಯಕ ನೋಡಬೇಕು, ಅವ್ರ ದಾಸೋಹ ಪ್ರವೃತ್ತಿಯನ್ನು ನೋಡ್ಬೇಕಂತಂದ್ರೆ ನಮ್ಮ ಕಣ್ಣು ಮುಂದಿನ ಸತ್ಯ ಯಾರಪ್ಪ ಅಂತಂದ್ರೆ ಪರಪ್ಪ ಗೊಂದಿಯವರು, ಗವೀಶ ಶಶಿಮಠ ಅವರು, ಎಲ್ಲರೂ ಅದಾರಿ, ಭಾಳ ಮಂದಿ ಅದಾರ. ನಾ ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ ನೀವು ಸ್ಫೂರ್ತಿಗೆ ಅಂತ. ಅವರು ಆನಂದ ಪಟ್ಕೊಂಡು ಇನ್ನೊಬ್ರಿಗೆ ಆನಂದ ಕೊಡೋದೈತಲ್ಲ, ಅದೇ ಕಾಯಕ ಮತ್ತು ದಾಸೋಹ. ಇನ್ನು ಬಹಳ ಪ್ರಮುಖವಾದಂಥದ್ದು ಕೊನೆಯ ವಿಷಯ, ಅದು ನಿಜಾಚರಣೆಗಳು. ತಾಯಿ ಮಗುವಿಗೆ ಜನನ ಕೊಡ್ತಾರೆ. ಜನನ ಕೊಡೋದಂದ್ರೆ ಏನದು ಸಾಮಾನ್ಯ ವಿಷಯನಾ? ತಾನು ಪುನರ್ಜನ್ಮ ಪಟ್ಟು 9 ತಿಂಗಳ ಹೊತ್ತು ಹೆರಬೇಕಾದ್ರೆ ನೋವು ಇರ್ತೈತಲ್ಲ, ಅದು ಆ ತಾಯಿಗೆ ಗೊತ್ತು.
ನಾನು ಡಾಕ್ಟ್ರಾದ್ರೂ ಸಹಿತ ನಾನು ಹೇಳಕ್ಕೆ ಬರೋಂಗಿಲ್ಲ ಅದು. ಭಾಳ ಅಂದ್ರೆ ಹೇಳ್ಬೋದು, ಪುಸ್ತಕದಾಗ ಬರ್ದಂಗೆ ಹೇಳ್ಬೋದು ಅಷ್ಟೇ. ಅವ್ರು ಅನುಭವಿಸುವುದಂಥದ್ದು. ನಾನು ಬಹುಶಃ 2000ಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿದ್ದೇನೆ. ಆ ತಾಯಂದಿರು ಪಡುವಂಥ ನೋವು, ನಾನು ಡಾಕ್ಟ್ರಾಗಿದ್ದೆ, ಈಗ ವಚನ ಅಧ್ಯಯನ ಮಾಡಕತ್ತಿದ ಮ್ಯಾಗ ಕಣ್ಣ ನೀರು ಬರ್ತಾವೆ. ನನಗೆ ಅಂಥ ಪೇಷಂಟ್ ಮಾಡಿದ್ದು ನೋಡಿ, ಅವರೆಲ್ಲ ಒದ್ದಾಡಿದ್ದು, ಕಿರ್ಚಾಡಿದ್ದು. ಅಂದರೆ ಅಂಥವ್ರಿಗೆ ಏನು ಮಾಡ್ತೀವಿ ನಾವು? ಆ ತಾಯಿಯನ್ನು ದೂರ ಇಡ್ತೀವಿ ನಾವು. ಮೊಟ್ಟ ಮೊದಲನೇ ಸೂತಕ ಆಚರಣೆ. ತಾಯಿನ ಮುಟ್ಟಂಗಿಲ್ಲ ರೀ ಆಮೇಲೆ. ಅದು ಯಾರೋ ಬರ್ಬೇಕಂತ, ಅವ್ರು ಒಂದು ನೀರು ಹಾಕ್ಬೇಕಂತ, ಮಗುವಿನ ಸ್ನಾನ ಮಾಡಿಸ್ಬೇಕಂತ, ಆಮೇಲೆ ಇವರು ಮುಟ್ಟಾರಂತ. ಅಲ್ರಿ, ಹೊತ್ತು ಹೆತ್ತು ಜೀವ ಕೊಟ್ಟಿರ್ತಾರೆ. ಇಡೀ ಮನೆಗೆ ನಾವು ಎಲ್ಲರೂ, ಹೆಣ್ಣರೇ ಇರಲಿ ಗಂಡರೇ ಇರಲಿ, ತನ್ನ ನೋವುಗಳನ್ನು ಮರೆತು ಆನಂದದಿಂದ ಪ್ರಪಂಚಕ್ಕೆ ಆನಂದ ಕೊಡುವಂಥ ತಾಯಿಗೆನ್ನ ಮುಟ್ಟಬಾರ್ದಂತ ಹೇಳಿ ಮಾಡಿದ್ರಲ್ಲ ನಿಯಮ. ಎಂಥ ಕೀಳು ಆಚರಣೆ ಇದು. ಅದು ನಿಜ ಆಚರಣೆ ಅಲ್ಲ. ಏನಿಲ್ಲ, ಹೆರಿಗೆ ಆಯಿತಾ, ಮಗುವನ್ನು ನಾವೇ ತೊಳೆಯೋಣ, ಮನೆಯವರು ತೊಳೆಯೋರು ಏನಾಗೋದಿಲ್ಲ. ಅವರೇ ಬರ್ಬೇಕಂತೇನಿಲ್ಲ, ಯಾರೋ ಇನ್ನೂ ಬರ್ಬೇಕು. ಬಂದಿರ್ತಾರಲ್ಲೇ, ಸೂಲಿಗಿತ್ತಿಯವ್ರು ಇರ್ತಾರೆ, ನಮ್ಮ ಸ್ಟಾಫ್ ನರ್ಸ್ ಇರ್ಬೋದು, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಇರ್ಬೋದು, ಡಾಕ್ಟ್ರ್ ಬಂದಿರ್ಬೋದು, ಇರಲಿ. ಆದರೆ ಅಲ್ಲಿ ಅಸ್ಪೃಶ್ಯತೆಯನ್ನು, ಸೂತಕಾಚರಣೆಯನ್ನು ಮಾಡಬಾರ್ದು. ಹೀಗೆ ಅಂತ್ಯ ಸಂಸ್ಕಾರದವರೆಗೂ ನಾ ಹೇಳೋದು, ಹುಟ್ಟಿನಿಂದ ಹಿಡ್ಕೊಂಡು ಅಂತ್ಯ ಸಂಸ್ಕಾರದವರೆಗೂ ನಮ್ಮದೇ ಆದಂಥ ಆಚರಣೆಯ ನಿಯಮಗಳದಾವು, ವಿಧಾನಗಳದಾವು. ಅದಕ್ಕೆ ಶರಣ ಸಂಸ್ಕಾರಗಳು ಅಂತಾರೆ, ನಿಜಾಚರಣೆಗಳು ಅಂತಲೂ ಅಂತಾರೆ. ಅವುಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಏನು ನಾವೆಲ್ಲ ಬ್ರಹ್ಮಾಂಡನೂ ತಿಳ್ಕೊಂಡು, ನಮ್ಮೊಳಗೆ ಏನೈತೆ ಅಂತಲೂ ತಿಳ್ಕೊಂಡು ಎಲ್ಲ ಮಾಡಿದ್ವಿ, ಶಿವಯೋಗನೂ ತಿಳ್ಕೊಂಡು, ಭಾರಿ ಪೂಜೆ ಮಾಡ್ಕೊಂಡ್ವಿ, ಧ್ಯಾನನೂ ಮಾಡಿದ್ವಿ, ಯೋಗನೂ ಮಾಡಿದ್ವಿ. ನಿಜಾಚರಣೆ ಮಾಡಲಿಲ್ಲ ಅಂದರೆ ಎಲ್ಲ ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗೆ, ಎಲ್ಲ ವೇಸ್ಟ್. ಅದಕ್ಕೆ ಶರಣರು, ಬಸವಾದಿ ಶರಣರು ನಮಗೆ ನಿಜಾಚರಣೆಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ವಿವರಣೆ ಮಾಡೋದಿಲ್ಲ. ನಿಮ್ಗೆ ಗೊತ್ತಿದ್ದು ಅದಾವು ಆ ನಿಜಾಚರಣೆಯ ಸಂಸ್ಕಾರಗಳನ್ನ, ಎಲ್ಲ ಸಂಸ್ಕಾರಗಳನ್ನ. ಗರ್ಭದಲ್ಲಿ ಮಗುವಿದ್ದಾಗಲೇ ಲಿಂಗ ದೀಕ್ಷೆ ಸಂಸ್ಕಾರವನ್ನು ಕೊಡ್ತಾರೆ. ಅಲ್ಲಿಂದ ಹಿಡ್ಕೊಂಡು ಅಂತ್ಯ ಸಂಸ್ಕಾರವರೆಗೆ ಇರುವಂಥ ಓದ್ರಿ, ದಯವಿಟ್ಟು ಓದಬೇಕು. ಓದಕ್ಕೆ ಬರಲಾರ್ದಾರು, ಓದಕ್ಕೆ ಬರಲಾರ್ದಾಗ ಕೇಳಿಸ್ಕೊಡ್ರಿ, ಹೇಳಿಸ್ಕೊಡ್ರಿ. ಅವನ್ನು ನಾವು ಚಾಚು ತಪ್ಪದೆ ಪಾಲಿಸ್ಬೇಕು. ಇನ್ನು ನಮ್ಮ ಧರ್ಮ ಬೆಳಿಬೇಕಾದ್ರೆ ನಾನು ಕಂಡುಕೊಂಡಿದ್ದು 2 ಸೂತ್ರ. ಆಗಲೇ ನಮ್ಮ ಶೇಡದಪ್ಪವರು, ನಿರ್ಕಂಡಪ್ಪವರು ಎಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ. ನಾ ಏನು ಹೇಳ್ಬೇಕಂತಿದ್ನಿ, ಅವ್ರವಾಗಿಂದ ಬಂದು ನನಗೂ ಆನಂದ ಆಯ್ತು. ಏನಪ್ಪ ಅಂದರೆ 2 ಭಾಳ ಮುಖ್ಯ ನಮಗೆ ಮಾಡಬೇಕಾಗಿದ್ದು. ಒಂದು, ಕನಿಷ್ಠ ಊರಿಗೆ ಒಬ್ಬರು ಕ್ರಿಯಾಮೂರ್ತಿ ಇರಬೇಕು. ಇವತ್ತು ನಮ್ಮ ಧರ್ಮ ನಾಶ ಮಾಡ್ಕೊಳ್ಳಾಕತ್ತೇವೆ ಅಂದ್ರೆ ನಾವು ಮಾಡ್ಕೊಳಕ್ಕೆ ಹೋಗ್ತೇವೆ, ಬೇರೆ ಯಾರು ಮಾಡ್ತಾ ಇಲ್ಲ. ಇದು ನೆನ್ಪಿಟ್ಕೊಳೋದು. ನಮ್ಮ ಕ್ರಿಯಾಮೂರ್ತಿಗಳು ಈಗ ಹೆಂಗದಾರ ಅಂದ್ರೆ ಅವರು 108 ಮೂಢನಂಬಿಕೆಗಳು, 108 ಕಂದಾಚಾರಗಳು. ಆಮೇಲೆ ಮದುವೆ ಮಾಡಿದ್ರೆ ಹಿಂಗೆ ಮಾಡಬೇಕು. ಇತ್ತೀಚೆಗೆ ಒಬ್ಬರು ನನ್ನ ಸ್ನೇಹಿತರು ಲಿಂಗೈಕ್ಯ ಆದರೂ ಅವ್ರ ಮಗನ ಮದುವೆ ಇತ್ತು. ನನಗೆ ನೋಡಿ ತಡ್ಕೊಳಕ್ಕಾಗಲ್ಲ. ಸ್ವಾಮಿ ಯಾವಾಗ ಅವನು ಮುಗಿಸಿ ಕಡೆಗೆ ಬರ್ತಾನಂತ ಕಾಯ್ತಾ ಇದ್ದೆ. ನಿಜವಾಗಿ ನನಗಾಗಿದ್ದು ಹೇಳ್ತೇನೆ. ಮುಗಿದ ಮ್ಯಾಗ ಬಿಡಲಿಲ್ಲ, ಹುಡುಕೊಂಡೆ ಹೋದೆ. ಹೊರಗೆ ನಿಂತಿದ್ರಲ್ಲಿ ಕಾಂಪೌಂಡ್ನಾಗ ಹೋಗಿ ಮೋಟರ್ ಸೈಕಲ್ ಮ್ಯಾಗ ಕುಂತಿದ್ರಿ. ಎಲ್ಲಿ ಹೋದ್ರೆ ಆಸಾಮಿ ಅಂತ ನೋಡಿ ಹುಡ್ಕೊಂಡು ಇವನ್ನೆಲ್ಲ ಮಾಡಿಸಿದ್ರಲ್ಲ ಮದುಮಕ್ಕಳಿಗೆ ಮದುವೆ ಮನರಂಜನೆ ಮಾಡಿಸ್ಬೇಕು. ಗಂಡ ಹೆಂಡತಿ ಹೊಸದಾಗಿ ಕೂಡ್ಕೊಂಡಿರ್ತಾರೆ, ಪರಿಚಯ ಆಗಿರ್ತಾರೆ, ಅವ್ರನ್ನ ಕೊತ್ತು. ಈಗೇನು ಪರಿಚಯ ಆಗೋದು ಬಂತು, ಮದುವೆ ಪರಿಚಯ ಆಗೋದಿಲ್ಲ ರೀ ಈಗ. ಅದಕ್ಕೆ ನಮ್ಮೆಲ್ಲ ಪರಿಚಯ ಆಗಿಬಿಟ್ಟಿರ್ತಾರೆ. ಎಷ್ಟು ನಗ್ತಿರಲ್ಲ, ಯಾಕೆ ಪರಿಚಯ ಹಾಕಾರೋ, ಹೆಂಗೆ ಪರಿಚಯ ಹಾಕಾರ? ಏನಮ್ಮ ಸೌಮ್ಯ, ಅದ ಏನು ಮಾಡ್ತಾರೆ ಈಗ? ಹೆಂಗೆ ಪರಿಚಯ ಹಾಕಾರ ಗಂಡ ಹೆಂಡತಿ ಆಗಾರ ಹೆಂಗೆ ಪರಿಚಯ ಹಾಕಾರ? ಪ್ರೀ ವೆಡ್ಡಿಂಗ್ ಶೂಟಿಂಗ್. ಇನ್ನು ಮುಂದೆ ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ಬರದೇ ಇದ್ದರೂ ಒಂದೇನೋ ನೆಮ್ಮದಿ ಅದು. ಇಲ್ಲಾಂದ್ರೆ ನಮ್ಮ ಮಾನನ ನಡೆದಾರಾಗ ತೆಗಿತಾರೆ ಇವ್ರು, ಗೊತ್ತಾಯ್ತು ನನಗೆ. ಅವ್ರು ಸಾಮುಗಳನ್ನ ಕರೆದೆ, ಇವನ್ನೆಲ್ಲ ಆಟ ಆಡಿಸಿದ್ರಲ್ಲ, ಎಲ್ಲಿಂದ ಬಂದವು, ಯಾವ ಗ್ರಂಥದಾಗದವು ಅಂತ ಕೇಳಿದೆ. ಇಲ್ಲ ಸರ್, 25,000 ರೂಪಾಯಿ ಕೊಟ್ಟಿರ್ತಾರೆ ಅಂದಮೇಲೆ ಮತ್ತು ಅವ್ರಿಗೆ ನಾವು ಈ ಸ್ವಾಮಿ ಏನು ಸುಮ್ಮನೆ ಒಂದು 4 ಮಂತ್ರ ಹೇಳು ಅನ್ನಂದ್ರೆ ಹ್ಯಾಂಗೆ ಅಂತಾರ್ರಿ. ಅದಕ್ಕೆ ಇವನ್ನೆಲ್ಲ ಮಾಡಿಸ್ತೀವ್ರಿ ಅಂದ್ಕೊಂಡು
ಯಪ್ಪ ತಂದೆ, ನೀ ಏನು ಮಂತ್ರ ಹೇಳಿದಲ್ಲ, ಆ ಹುಡುಗನ ಇಲ್ಲೇ ನೀನು ಕರಿತೇನೆ, ನೀ ಹೇಳಿದ ಮಂತ್ರ ಅರ್ಥ ಆಗೈತೆ ಅಂತ ಅಂದುಬಿಡಲಿ, ಅವನ ಹೆಂಡ್ತಿ ಅವನಿಗೇನು ಎಷ್ಟು ಕೊಟ್ಟಾಳಲ್ಲ ಅಷ್ಟ ನಿನಗೆ ಸಂಪತ್ತು ಕೊಟ್ಬಿಡ್ತೀನಿ ಅಂತ ಹೇಳಿದ. ಅವನಿಗೇನು ಗೊತ್ತೇ ಇಲ್ಲ. ನಮ್ಮ ಪ್ರವೀಣಿಗೆ ಮದುವೆ ಆದ ಅವನಿಗೆ, ನೀಗೇನು ಗೊತ್ತಾಗ್ತದೆ ನಿನಗೆ, ನಿಮ್ಮ ಅಪ್ಪ ಎಷ್ಟು ಚಂದ ಬುದ್ಧಿ ಹೇಳ್ತಿದ್ನಲ್ಲ ಮಾರಾಯ, ಅದ ಸಾಕಾಕಿತ್ತು ನಿನಗೆ ಅಂತ. ಅಂದರೆ ಇವು ಅವಾಂತರಗಳು, ನಮ್ಮ ಆಚರಣೆಯಲ್ಲಿ ಅವಾಂತರಗಳು ಹೇಳಿದ್ರು. ಇನ್ನು ಇನ್ನೊಂದು ಉದಾಹರಣೆ ಹೇಳಿಬಿಡ್ತೇನೆ. ಅದನ್ನು ಜಗಲಿ ಮ್ಯಾಗ ಒಂದು 10 ದೇವ್ರು ಅನ್ಕೊಳನು, ಮುಂದೆ 50 ದೇವ್ರು ಇರ್ತಾವೆ. ಹೋನ್ಯ ಧರ್ಮಸ್ಥಳಕ್ಕೆ ಒಂದು ಮೂರ್ತಿ ತನ್ನೆ, ಶ್ರೀಶೈಲಕ್ಕೆ ಹೋದೆ, ಕಾಶಿಗೆ ಹೋದೆ, ಕೇದಾರಕ್ಕೆ ಹೋದೆ, ಅಷ್ಟಾಸಷ್ಟಿ ಕ್ಷೇತ್ರಗಳಲ್ಲಿರುವಂಥ ಎಲ್ಲ ಮೂರ್ತಿ ಫೋಟೋ ತಂದು ಇಟ್ನ್ಯಾನ. ಮತ್ತೇನು ಗೊತ್ತನ್ರಿ ಇವರಿಗೆ, ಗಂಡು ಮಕ್ಕಳು ಪೂಜೆ ಮಾಡೋದಿಲ್ಲ ರೀ ಅವರು. ನಾವು ಭಾಳ ಕೆಟ್ಟರ ಜನ, ನಾವು ಭಾಳ ಹೆಣ್ಮಕ್ಳು ನಮ್ಮ ಕಾಳಜಿನೂ ಮಾಡ್ಕೋಬೇಕು, ಮಕ್ಳ ಕಾಳಜಿ ಮಾಡಬೇಕು, ಮತ್ತು ಅವ್ರು ಏನಾರು ಯಾವ್ದಾರು ನೌಕರಿ ಅಥವಾ ಏನಾರು ಉದ್ಯೋಗ, ಪಾಪ ಯಾವ ಮನ್ಯಾಗ ಉದ್ಯೋಗ ಮಾಡ್ತಾರೆ ಅದನ್ನು ಮಾಡಬೇಕು, ಮ್ಯಾಲೆ ಈ ಪೂಜೆ ಮಾಡ್ಬೇಕು ರೀ. ಎಲ್ಲಕ್ಕಿಂತ ಕಷ್ಟದ ಕೆಲಸ, ಕೆಟ್ಟ ಕೆಲಸ ಏನಂತಂದ್ರೆ ಅದು ಪೂಜೆ ಮಾಡೋದು ಅವ್ರಿಗೆ ದೊಡ್ಡ ಶಿಕ್ಷೆ ಅದು ನಾನು ಅಂದ್ಕೊಂಡಿದ್ದು. ಆದರೆ ನೀವು ಎಷ್ಟು ದೊಡ್ಡವರಿದ್ದೀರಂದ್ರೆ ತಾಯಂದಿರು ಅದನ್ನು ಕೂಡ ಶ್ರದ್ಧೆಯಿಂದನೇ ಮಾಡ್ತೀರಿ, ಬೇಜಾರು ಮಾಡ್ಕೊಳ್ಳೋದಿಲ್ಲ ನೀವು. ಯಾಕಂದ್ರೆ ನಿಮ್ಗೆ ಆ ಪರಮಾತ್ಮ ನಿಮ್ಗೆ ಆ ಶಕ್ತಿ ಕೊಟ್ಬಿಟ್ಟಾನ, ತಾಳ್ಮೆ ಶಕ್ತಿ ಕೊಟ್ಬಿಟ್ಟಾನ. ಈಗ ನೇರವಾಗಿ ಆ ಪೂಜೆಗೆ ಬರ್ತೀನಿ. 10 ಬೇಡ 5 ದೇವ್ರು ಅದಾವಂತ ಲೆಕ್ಕ ಇಟ್ಕೊಂಡು, ಒಂದೇದ್ದು ದೇವ್ರ ಪೂಜೆ ಮಾಡೋದು ಯಾವ್ದು ರೀ? ಒಂದೇದ್ದು ಬಡ ಹೇಳ್ಕೊಂತವ್ರಿ. ಒಂದೇದ್ದು ಗಣಪ. ಆರಂಭ ಮಾಡೋದು ಎದರಿಂದ ರೀ? ಗಣಪ. ನೀವಂತೂ ಮಾಡೋದಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ, ಮಾಡೋರನ್ನ ಕೇಳ್ರಿ. ಗಣಪ ಬರ್ತಾನೆ, ಲಕ್ಷ್ಮೀ ಬರ್ತಾರ, ಸರಸ್ವತಿ ಬರ್ತಾಳೆ, ಪಾರ್ವತಿ ಇರ್ತಾಳೆ. ಕಾಮನ್ ಆಗಿರೋದಂದ್ರೆ ಹನುಮಪ್ಪ ಇರ್ತಾನೆ. ಎಲ್ಲರೂ ಯಾವ್ದಾರು ಊರಿಗೆ ಹೋಗ್ರಿ, ಹನುಮಪ್ಪ ಇಲ್ಲದ ಊರೇ ಇಲ್ಲ, ಹೆಂಡದ ಅಂಗಡಿ ಇರಲಿದ್ದು ಊರೂ ಇಲ್ಲ ಈ ಊರಾಗ. ಈಗ ಹಂಗೆ ಈ 5 ದೇವ್ರನ್ನ ಅಷ್ಟೇ ಕಲ್ಪನೆ ಮಾಡ್ಕೊಂಡು, ಒಂದೇ ದೇವರನ್ನು ತೊಳಿತೀನಿ, ತೊಳೆದು ಇಡ್ತೀನಿ ಇಲ್ಲಿ. 2ನೇ ದೇವ್ರು ತೊಗೊತೀನಿ, ತೊಳಿತೀನಿ. ಹೆಂಗಿರ್ತೈತೆ ಅಂದ್ರೆ ನಮಗೆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಹೆಂಗೆ ಕೊಟ್ಟಾನ ಪರಮಾತ್ಮ ಅಂದರೆ, ಮೊಟ್ಟ ಮೊದಲನೇದಕ್ಕೆ ನಮ್ಮ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಹೆಚ್ಚು ಬಳಕೆ ಮಾಡ್ತೀವಿ. ಇದು ವೈಜ್ಞಾನಿಕವಾಗಿಯೂ ಸತ್ಯ. ಮತ್ತು ನಿಮಗೆ ಸುಮ್ಮನೆ ಅಲ್ಲ, ಅದು ಕಥೆ ಹೇಳಕತ್ತಿಲ್ಲ. ಮತ್ತು ನಾನು ಒಂದನೇದನ್ನು ತೊಳಿಬೇಕಾದ್ರೆ ಭಾಳ ಚಂದ ತಿಕ್ತೀರಿ, 2ನೇ ದೇವರನ್ನು ತಿಕ್ತೀರಿ, ಆದರೂ ಕಸರು ಉಳಿದಿರ್ತೈತೆ ಒಂಚೂರು. 3ನೇದ್ದು ತೊಳಿತೀರಿ, ಅದಕ್ಕಿಂತ ಜಾಸ್ತಿ ಕಸರು ಉಳಿತೈತಿ. 4ನೇದ್ದು ಅಷ್ಟೇ, ಏನಪ್ಪ ನಮ್ಮ ಅತ್ತಿ ನಮ್ಮ ತಂತಂದು ಇಟ್ಟಾರ, ಇವನು ಏನು ತೊಳೆದಪ್ಪ ಮಾರೋದು ಅಂಥೇಳಿ 5ನೇ ದೇವ್ರಿಗೆ ಒಂದಿಟ್ಟು ನಿರ್ಲಕ್ಷ್ಯ ಮಾಡ್ತಾರೆ. ಆವಾಗ ಇನ್ನೊಂದು ನಿಮ್ಗೆ ಸೈಕಾಲಜಿ ಬೇಕಾದ್ರೆ ಆಲೋಚನೆ ಮಾಡಿರಿ, ನಿಮಗೆ ಬಂದಿರ್ತಾವೆ ಇಂಥ ಆಲೋಚನೆಗಳೆಲ್ಲ ಬಂದಿರ್ತಾವೆ. 5ನೇ ದೇವ್ರು ಅಂತಿರ್ತೈತಿ, ಇನ್ನು ನೋಡ್ಕೊತೀನಿ ನಾನು ನಿಮಗೆ. 1ನೇ ದೇವ್ರನ್ನ ಅಷ್ಟು ಚಂದ ತೊಳೆದು ನನ್ನ ಯಾಕೆ ತಂದು ತೊಳೆದಿಲ್ಲ ಅಂತಿರ್ತೈತೆ. ಅದು ಇದು ಅದನ್ನು ಅಂತಿರ್ತೈತಿ, ಅದನ್ನು ಇದಕ್ಕಂತಿರ್ತೈತಿ. ನಮ್ಮ ಮನುಷ್ಯನಾಗ ಗೊಂದಲ ಆಗ್ತಿರ್ತೈತಿ. ನಿಶ್ಚಿತವಾಗಿ ಆಗುತ್ತಿದ್ದು 100ಕ್ಕೆ 100 ಆಗುತ್ತಿದ್ದು. ಪ್ರಾಕ್ಟಿಕಲ್ ಮಾಡ್ಕೊಡ್ರಿ, ನೀವೇ ಪ್ರಾಕ್ಟಿಕಲ್ ಮಾಡ್ಕೊಡ್ರಿ. ನಾ ಮೂಢನಂಬಿಕೆ ಆಗಲಿ ತತ್ವಜ್ಞಾನ ಹೇಳೋದಿಲ್ಲ. ನಾನು ಯಾಕಂದ್ರೆ ನಾನು ಸಣ್ಣಂದಿರ್ಲಿ ನನಗೆ ಪೂಜೆ ಕೆಲಸ ನಮ್ಮ ಮನ್ಯಾಗ ನನಗೆ ಹಚ್ಚಿಬಿಟ್ಟಿದ್ರು. ಅದೇನೋ ಅದೃಷ್ಟಕ್ಕೆ ನಮ್ಮ ಅಪ್ಪ ಗಾಂಧಿವಾದಿ ಆತ, ಅವ ದೇವರಿಗೆ ಎಂದು ಕೈ ಮುಗಿದವನ ಅಲ್ಲ. ಮನೆ ತುಂಬ ಬರೇ ಮಹಾಪುರುಷರು, ಜಗತ್ತಿನ ಮಹಾಪುರುಷರು ದಾರ್ಶನಿಕರು ಫೋಟೋ ಬಿಟ್ರೆ ದೇವ್ರ ಫೋಟೋ ನಮ್ಮ ಮನೆ ಇದ್ದಿದ್ದಿಲ್ಲ. ಅಲ್ಲಿ ದೇವ್ರ ಮನೆಯೊಳಗೆ ದೇವ್ರು ಅಂದ್ರೆ ಒಂದೇ ಮಾಡೋದು. ಅವಾಗ ನಮ್ಮ ಅಮ್ಮ ಕೂಡಲ ಸಂಗಮದಾಕಿ ಅಕ್ಕಿ, ನಮ್ಮ ತಾಯಿ ತವ್ರ ಮನೆ ಕೂಡಲ ಸಂಗಮ. ಒಂದು ಕೂಡಲ ಸಂಗಮೇಶ್ವರನ ಫೋಟೋ ಇತ್ತು ಕಾಯಂ. ಆಕಿನ ನಾವು ತೀರ್ಥಯಾತ್ರೆಗೆ ಕಳಿಸಿದ್ದ ತಪ್ಪಾಗಿಬಿಡ್ತೀವಿ. ಅದು ವಯಸ್ಸಾದ ಮೇಲೆ ಅದು ಇನ್ನೊಂದು ಸ್ವಲ್ಪ ಆಕಿ ಲಿಂಗೈಕ್ಯ ಆಗೋದು ಇನ್ನೊಂದು 7 ವರ್ಷ ಇದ್ದಾಗ ಇಡೀ ಭಾರತದ ಯಾತ್ರೆಗೆ ಒಂದು ಉತ್ತರದಿಂದ ಭಾರತ ದಕ್ಷಿಣ ಕಳಿಸಿದ್ವಿ ನೋಡ್ರಪ್ಪ, ತಪ್ಪಾಗಿಬಿಡ್ತೀವಿ. ಅದಕ್ಕೆ ಮೊದಲು ನನಗೆ ಒಂದೇ ದೇವ್ರು ಇತ್ತು ಪೂಜೆ ಮಾಡೋಕ್ಕೆ. ಅದಲ್ಲೆಲ್ಲ ಒಟ್ಟು ಫೋಟೋ ಹಿಡ್ಕೊಂಬಂದ್ಲಪ್ಪ ಈಗ ನಮ್ಮಮ್ಮ. ನಾನು ಪೂಜೆ ಮಾಡೋಕತ್ತಿದ್ದು ಕೂಳಿ ಅನ್ನೋದು ಭಾಳ ದೇವ್ರು ಆದ ಕೂಳಿ ನನಗೆ ಇದಾಗ್ತಿತ್ತು, ಹಿಂಗೆ ಫೀಲಿಂಗ್ ಆಗ್ತಿತ್ತು. ಹಂಗೆ ಕ್ರಮೇಣ ಬರ್ತಾ 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 ನಾನು ಎಷ್ಟು ವರ್ಷ ಅಂದರೆ ನನಗೆ 65 ವರ್ಷ. ಬಹುಶಃ
ಈ 65 ವರ್ಷದಲ್ಲಿ 58 ವರ್ಷ ನಾನು ಕ್ರಮೇಣ ಒಂದೊಂದು ಕಾಳ್ಸ್ಕೊತ ಬಂದೆ. ಈಗ ಸುಮಾರು ಉಪ್ಪಿನ ಸಾಹೇಬ್ರ ನಿಮ್ಮ ಮನ್ಯಾಗ ಕಾರ್ಯಕ್ರಮ ಆಗಿ ಎಷ್ಟು ದಿನ ಆಯ್ತರಪ್ಪ? 1 ತಿಂಗಳು. ಈ 1 ತಿಂಗಳಿಂದ 100% ಚೇಂಜ್ ಆಗಿಬಿಟ್ಟಿನಿ. ಒಂದೊಂದು ನಾಪತ್ತೆ ಅದು. ಆವತ್ತಿನ ದಿನಕ್ಕೆ ಎಂದು ನಮ್ಮ ಗುರುಮಾಂತಪ್ಪಗಳು ನಮ್ಮ ಮನೆಗೆ ಬಂದರು. ನಮ್ಮ ಅಮ್ಮಗೂ ಒಂದಿಷ್ಟು ಸಂಶಯ ಇದ್ದು, ಪ್ರಶ್ನೆ ಇದ್ದು. ಗುರುಮಾಂತಪ್ಪಗಳಿಗೆ ಅವ್ರು ಏನು ಪ್ರಶ್ನೆ ಕೇಳಿದ್ರು ಅವರಿಗೆ ಗೊತ್ತು, ಅವ್ರು ಏನು ಹೇಳಿದ್ರು ಅವರಿಗೆ ಗೊತ್ತು. ಶಾಂತ ಆಗಿಬಿಟ್ರು ನಮ್ಮ ದೇವರು. ನಾನು ಶಾಂತ ಆಗಿಬಿಡ್ತೀನಿ. ಈಗೇನಂದ್ರೆ ಸತಿಪತಿಗಳ ಒಂದಾದ ಭಕ್ತಿ. ಇದು ನಿಜಾನ ಸುಳ್ಳ್ರಿ? ಪೂಜೆ ಮಾಡ್ಬೇಕು ನಿಮ್ಗೆ ಅನಿಸ್ತೈತಿಲ್ಲ, ಎಲ್ಲರೂ ಚೆಕ್ ಮಾಡಿರಿ. ಯಾರು ಮಾಡ್ತಿರೋ ಅದನ್ನು ಕ್ರಮೇಣವಾಗಿ ಒಮ್ಮೆಲೆ ಬಿಡೋಕ್ಕಾಗೋದಿಲ್ಲ. ಒಂದು ಸಂಸ್ಕಾರವನ್ನು ಇವತ್ತು ಒಳ್ಳೆಯ ಸಂಸ್ಕಾರವನ್ನು ಕಲ್ಕೋಬೇಕಾದ್ರೆ ಭಾಳ ದಿನ ಬೇಕು. ಕೆಟ್ಟ ಸಂಸ್ಕಾರ ಕಲಿಬೇಕಾದ್ರೆ ಒಂದು ಕ್ಷಣ ಸಾಕು. ಅದಕ್ಕೆ ಒಂದೊಂದು ಕಳಿಸ್ಕೊಂತ ಹೋಗಿ ಸ್ವಚ್ಛ ಆಗ್ರಿ. ಇನ್ನು ಪ್ರತಿ ಗ್ರಾಮದ ಕ್ರಿಯಾಮೂರ್ತಿ ಇರಬೇಕಂದೆ. ಇವತ್ತು ಏನಾದರೂ ನಮ್ಮ ಲಿಂಗಾಯತ ಧರ್ಮ ಬೆಳಿಬೇಕಾದ್ರೆ ಅವರ ಕಾರಣಕ್ಕರ, ಹಾಳಾಗಬೇಕಾದ್ರೂ ಅವರೇ ಕಾರಣಕ್ಕರ. ಅದು ನಿಮಗೆಲ್ಲರಿಗೂ ಗೊತ್ತೈತಿ, ಅದನ್ನ ಬಿಡಿಸಿ ಹೇಳೋದಲ್ಲ, ಗೊತ್ತೈತಲ್ಲ. ಜಗದೋದ್ಧಾರಕನು ಅವರೇ, ಜಗದ್ಘಾತಕರು ಅವರೇ. ಅದಕ್ಕೆ ಇದು ಹೋಗ್ಬೇಕಂದ್ರೆ ಪ್ರತಿ ಊರಲ್ಲಿನೂ ಕ್ರಿಯಾಮೂರ್ತಿಗಳು ಒಬ್ರಲ್ರಿ, ಓಣಿಗೊಬ್ಬೊಬ್ರು ಆಗ್ಬೇಕು. ಸಾವಿರಾರು ಮಠಗಳದಾವೆ ನಮ್ಮ ರಾಜ್ಯದಲ್ಲಿ. ಆ ಮಠದವರು ಒಬ್ಬೊಬ್ಬ ಮಠದವ್ರು 10 ಮಂದಿನ ತಯಾರು ಮಾಡಿ ಕೈ ಬಿಟ್ಟರು ಸಾಕು ನಮ್ಮ ಸಮಾಜದೊಳಗೆ. ಇಡೀ ನಮ್ಮ ಲಿಂಗಾಯತ ಧರ್ಮ ಉದ್ಧಾರ ಆಗಿ ಹೋಗ್ಬಿಡ್ತದೆ. ಇನ್ನು ಎರಡನೇದು ಮಹತ್ವದ ವಿಷಯ, ಶರಣ ಕಮ್ಮಟಗಳು ನಡೀತಾವೆ ನಮ್ಮಲ್ಲಿ. ಆ ರೀತಿ ಶರಣ ಸಂಸ್ಕೃತಿ ಶಿಬಿರಗಳು, ತರಬೇತಿ ಶಿಬಿರಗಳು ನಡಿಬೇಕು. ಯಾರಿಗೆ ನಡಿಬೇಕು? ಈಗೆಲ್ಲ ನೋಡ್ತೀವಿ, ನಮ್ಮ ಮಕ್ಕಳನ್ನು ಕರ್ಕೊಂಡೋಗಿರ್ತೀವಲ್ಲ, ನಮ್ಮ ಮಕ್ಕಳನ್ನು ಚಾಕ್ಲೇಟ್ ಕೊಟ್ಟು, ಚಿಪ್ಸ್ ಕೊಟ್ಟು, ಐಸ್ ಕ್ರೀಮ್ ಕೊಟ್ಟು ಓಡಿಸ್ಬಿಟ್ಟಿರ್ತೀವಿ, ಹೊರಗೆ ಆಟ ಆಡೋಕ್ಕೆ ಬಿಟ್ಬಿಟ್ಟಿರ್ತೀವಿ. ನಾವಿಲ್ಲಿ ಶಿವಯೋಗದಾಗ ಕುಂತಿರ್ತೀವಿ. ಅವ್ನು ನಡ್ನಡ್ಕ ಒಂದೊಂದು ಅದು ಬಸವ ಸಮೃದ್ಧಿ ಒಂದೊಂದು ಅವ್ರ ಅಮ್ಮನ ಕಪಾಳಕ್ಕೆ ಬಿಡ್ತಿರ್ತೈತಿ. ಆ ಲಿಂಗನೂ ಕಸ್ಕೊಂತಿರ್ತೈತಿ. ಒಮ್ಮೆ ಆ ವಿಭೂತಿ ತೊಗೊಂಡು ಆಕಿಗೂ ಹೊತ್ತಾಳೆ, ತನಗೂ ಹೊಚ್ಕೊಂತಿರ್ತೈತಿ. ಇದು ಒಳ್ಳೆಯ ಸಂಸ್ಕಾರ ಇರೋ ಮಗು ಇದು ಹಂತೆ ಕತಿ. ಏನು ನಾವು ಬರೀ ಆಡ್ಬೇಕನ್ನೋ ಹುಡುಗರು ಹೋಗಿರ್ತಾರೆ. ಇವ್ರ ಲಕ್ಷ್ಯ ಇಲ್ಲಿರ್ತದೆ, ನಿಮ್ಗೆ ಲಿಂಗದ ಕಡೆ ಲಕ್ಷ್ಯ ಇರ್ತೈತೆ ನಿಮ್ಗೆ. ಅದಕ್ಕೆ ಕೇವಲ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಮಕ್ಕಳು ಅಷ್ಟೇ ಅಲ್ಲ. ಮಕ್ಕಳಿಗೆ ತಿಳುವಳಿಕೆ ಬರೋಕ್ಕಿಂತ ಮೊದಲೇ ನಾವು ಈ ಸಂಸ್ಕಾರಗಳನ್ನು ಕಲಿಸ್ಬೇಕು. ನಾನು ಇತ್ತೀಚೆಗೆ ಅದು ಹೇಳೋದು, ನಾನು ಇವತ್ತಿನ ನನ್ನ ಮಕ್ಕಳಿಗೂ ಮಾಡಿಲ್ಲ, ನನ್ನ ಹೆಂಡತಿಗೆ ಮಾಡಿಲ್ಲ, ನಾವು ಒತ್ತಾಯಪೂರ್ವಕವಾಗಿ ಹಿಂಗೆ ಮಾಡಿರಿ ಅಂತ ಏನೂ ಹೇಳಿಲ್ಲ. ಆದರೆ ತಿಳುವಳಿಕೆ ಬರೋಕ್ಕಿಂತ ಮೊದಲೇ ನಾವೇನು ಮಾಡಬೇಕಪ್ಪ ಅಂದರೆ, ತಿಳುವಳಿಕೆ ಬಂದಾಗ ನಂತರ ಅವ್ರು ಸ್ವತಂತ್ರ, ಅವ್ರು ಏನು ಪಾಲಿಸ್ತಾರೋ ಅವ್ರಿಗೆ ಬಿಟ್ಟಿದ್ದದು. ಅವ್ರಿಗೆ ತಿಳುವಳಿಕೆ ಬರೋಕ್ಕಿಂತ ಪೂರ್ವದಲ್ಲಿಯೇ ನಮ್ಮ ಸಂಸ್ಕಾರಗಳೇನದಲ್ವ, ಶರಣ ಸಂಸ್ಕಾರಗಳು, ಅವನ್ನ ಕಲಿಸಲೇಬೇಕು. ಇದು ಒಂದನೇ ಪರಿಹಾರ. ಎರಡನೇದು, ಶರಣ ಸಂಸ್ಕೃತಿ ಶಿಬಿರಗಳು ಯಾರ್ಯಾರಿಗೆ ನಡಿಬೇಕಂದ್ರೆ 5 ವರ್ಷದ ಒಳಗಿನವ್ರಿಗೆ ಒಂದು ನಮೂನೆ ನಡಿಬೇಕದು. 5 ರಿಂದ 12 ವರ್ಷದವ್ರಿಗೆ ಒಂದು, 12 ರಿಂದ 18 ವರ್ಷದವ್ರಿಗೆ ಒಂದು, 19 ರಿಂದ 30 ವರ್ಷದವ್ರಿಗೆ ಒಂದು, 31 ರಿಂದ 45 ವರ್ಷದವ್ರಿಗೆ ಒಂದು, 45 ವರ್ಷದಿಂದ 60 ವರ್ಷ, 60 ರಿಂದ 80ರವರೆಗೆ, 80 ರಿಂದ 100 ವರ್ಷದವರೆಗೆ. ಈ ಎಲ್ಲ ವಿಭಾಗಗಳಿಗೆ ಒಂದೊಂದು ಬೇರೆ ಬೇರೆ ಸಿಲೆಬಸ್ ಇರಬೇಕು. ಅವರ ಇದಕ್ಕೇನಂತಂದರೆ ಸಮಾಜೋಧಾರ್ಮಿಕ ಮತ್ತು ಮನೋವೈಜ್ಞಾನಿಕವಾದ ತಳಹದಿ ಮೇಲೆ ನಾವು ಶರಣ ಸಂಸ್ಕೃತಿ ಶಿಬಿರಗಳನ್ನು ನಡೆಸಿ ನಮ್ಮ ಮಕ್ಕಳನ್ನು ಸುಸಂಸ್ಕೃತ ಮಾಡಿದಾಗ ಮಾತ್ರ ನಮ್ಮ ಧರ್ಮ ಬೆಳೀತೈತೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಇವೆಲ್ಲದರ ಈಗಾಗಲೇ ಅದನ್ನು ಹೇಳ್ಕೊತ ಬಂದುಬಿಟ್ಟೇನೆ ಮಧ್ಯದಲ್ಲಿ. ಕೊನೆಗೆ ನಾನು ಇದುವರೆಗೆ ಹೇಳಿದ್ರೆ ಸಾಧಾರಣ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಸರಿಯಾಗಿ ನನ್ನ ಸಮಯ ಇನ್ನೂ 2 ನಿಮಿಷ ಉಳಿದಿದೆ. ಒಂದನೇದ್ದು ಉದ್ದೇಶ, ಶಿವಯೋಗದ ಉದ್ದೇಶ ಬಯಲಲ್ಲಿ ಬಯಲಾಗುವುದು. ಬಯಲಲ್ಲಿ ಬಯಲಾಗುವುದು ಅಂದ್ರೆ ಏನು? ಸಾಯೋದ ಅಲ್ಲ. ಅದಕ್ಕೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಬಲೂನ್ ಇರ್ತೈತಿ, ಬಲೂನ್ಯಾಗ ಗಾಳಿ ತುಂಬ್ತೀವಿ ನಾವು. ಗಾಳಿ ಎಲ್ಲಿಂದ ಬರ್ತೈತೆ? ಅದು ಎಲ್ಲಿರ್ತೈತಿ? ಇದ ಗಾಳಿ ಹೊರಗಡೆ ಇರುವಂಥ ಇದು ವಾತಾವರಣ, ನಮ್ಮ ಸೃಷ್ಟಿಯಲ್ಲಿರೋ ಗಾಳಿಯನ್ನು ಅದಕ್ಕೆ ತುಂಬ್ತೀವಿ. ತುಂಬಿದ ಮ್ಯಾಗ ಹಂಗೆ ಇಟ್ವಿ ಅಂತ ತಿಳ್ಕೊರೆ, ಅದು ಬಳಕೆ ಮಾಡಲಾರ್ದು ಅದು ಸಣ್ಣಗೆ ಕರ್ಕೊತ ಹೋಗತಿ. ಇಲ್ಲ ಒಂದೇನೋ ಕಿಡಿಗೇಡ್ತನ ಮಾಡಿ ಒಂದು ಸೂಜಿ ತೊಗೊಂಡು ಚೋಸ್ತೀವಿ ಅಂದ್ರೆ ಟಬ್ ಅಂತ ಹೊಡಿತೈತಿ. ಎಲ್ಲಿ ಹೋಗತಿ? ಅದರ ಒಳಗಿನ ಗಾಳಿಯಲ್ಲಿ ಹೋಗತ್ರಿ. ಮೊದಲಿದ್ದಂಥ ಗಾಳಿಯಲ್ಲೇ ಹೋಗಿ ಮತ್ತೆ ಸೇರ್ಕೊಂಡ್ಬಿಡ್ತೈತಿ. ಇಷ್ಟೇ. ಈ ದೇಹ
ಸತ್ಯ ಶುದ್ಧ ಕಾಯಕ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಅದು ನಿಧಾನವಾಗಿ ಗಾಳಿ ಕಡಿಮೆ ಆಗಿ 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 ಏನೋ ಮುದುಡ್ತೈತೋ ಹಂಗೆ ನಾವು ಸಹಜವಾದಂಥ ಲಿಂಗೈಕ್ಯವನ್ನು ಸಾಧಿಸುವಂತೇವೆ. ಇಲ್ಲ ಅಂದರೆ ಏನಾಗುತ್ತಂದ್ರೆ ರೋಗ ರುಜಿನಗಳು ಬಂದು ಸೂಜಿ ತೊಗೊಂಡು ಟಬ್ ಅಂತ ಹೊಡೆದಂಗೆ ನಮ್ಮದು ಟಬ್ ಅಂತ ಹೋಗ್ಬಿಡ್ತದೆ, ಬಯಲಾಗೋದಂಗೆ. ಅದಕ್ಕೆ ಇದು ಒಂದು ಶಿವಯೋಗದ ಉದ್ದೇಶ. ಎರಡನೇದ್ದು ನಿರಾಕಾರವಾದ ಏಕದೇವೋಪಾಸನೆ. ಈಗಾಗಲೇ ಅದ್ರ ಬಗ್ಗೆ ಹೇಳ್ಬಿಟ್ಟೀನಿ, ಜಗಲಿ ಹೇಳಿನಿ, ಉದಾಹರಣೆ ಹೇಳೀನಿ, ಬೇರೆ ಬೇರೆ. ಒಂದೇ ದೇವರನ್ನು ಪೂಜೆ ಮಾಡೋದರಿಂದ ಅದು ಏನು ಸೃಷ್ಟಿಯ ಒಂದು ಸಂಕೇತವಾದಂಥ ಅದನ್ನೇ ಸಾಕಾರ ರೂಪದಲ್ಲಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಬರೀ ಅದನ್ನು ಸಾಕಾರ ರೂಪ ಅಂತ ಕೊಟ್ಟಿಲ್ಲ, ವೈಜ್ಞಾನಿಕವಾಗಿ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಎಲ್ಲ ವಿಜ್ಞಾನಗಳಲ್ಲಿ ಇಷ್ಟಲಿಂಗದ ಸತ್ಯತೆಯನ್ನು ಏನೈತೆ ಅನ್ನುವಂಥದ್ದನ್ನು ನಿಮಗೆ ಕೊಡ್ತೇವೆ ನಾವು. ಕೊನೆಗೆ ನಾನು ಒಬ್ಬರನ್ನ ಪರಿಚಯ ಮಾಡಿಕೊಡ್ತೇನೆ ನಿಮಗೆ, ಆಮೇಲೆ ಹೇಳ್ತೇನೆ. ಇನ್ನು ಮೂರನೇದು ಮನೋಮಯ ಕೋಶಗಳಲ್ಲಿರುವಂಥ ವಿಷಯಗಳನ್ನು ಖಾಲಿ ಮಾಡ್ಬೇಕು. ನಾವು ಖಾಲಿ ಹಾಕ್ಕೊಂತ ಹೋಗ್ಬೇಕು. ಏನು ನಮ್ಮಲ್ಲಿ ಆಶೆಗಳು, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯ ಕಾಣ. ಆಶೆ ಅನ್ರಿ, ದುರಾಶೆ ಅನ್ರಿ, ಸ್ವಾಭಿಮಾನ, ದುರಭಿಮಾನ ಅನೇಕ ಭಾಳದವು ನಮ್ಮಂತಕ್ಕೆ. ಅವು ಖಾಲಿ ಹಾಕ್ಕೊಂತ ಹೋಗ್ಬೇಕ್ರಿ. ಖಾಲಿ ಹಾಕ್ಕೊಂತ ಹೋದಂಗೆಲ್ಲ ಒಳಗೆ ಶುದ್ಧತೆ ಹಾಕ್ಕೊಂತ ಹೋಗುತ್ತೆ ಅಷ್ಟೇ. ಅದ್ರ ಜೊತೆ ಮೂಢಾಚಾರಗಳು, ಕಂದಾಚಾರಗಳು, ಮೂಢನಂಬಿಕೆಗಳನ್ನು ಬಿಡಬೇಕು ನಾವು. ಇನ್ನು ನಿತ್ಯ ನಿನ್ನೆ ಏನು ಹೇಳಿದ್ರಪ್ಪ ವಿಷಯ, ನಿತ್ಯ ಬದುಕುದು ಹೆಂಗೆ ಅಂತ ಹೇಳಿದರು. ನಮ್ಮ ಏನಂದ್ರಿ, ಆಗಿಲ್ಲ, ಸಮಯ ಆಗಿಲ್ಲ. ನೀವು ಹಿಂಗಂದ್ರೆ ಇನ್ನೂ ಅರ್ಧ ತಾಸು ಬಿಡ್ತೇನೆ ನಾ ಟೈಮ್ ಹಚ್ಚೀನಿ, ಇನ್ನು 2 ನಿಮಿಷ ಅಂತ ಹೇಳೀನಿ, ಇನ್ನು 1 ನಿಮಿಷ ಉಳಿದೈತಿ. ನೀನೇನು ಹೇಳಿದಾರೆ ಸರ್, ಇವರು ಹೇಳಿದ್ರು ಅದನ್ನು ನಿತ್ಯ ಬದುಕುವುದು ಹ್ಯಾಂಗೆ ಅನ್ನೋದನ್ನು ವಿಷಯ ಹೇಳಿದ್ರೆ. ನಾನೇನು ಹೇಳಿದ್ದೇನೆ ಇಷ್ಟೊತ್ತಿನ ಮಟ್ಟ ನಿತ್ಯ ಸಾಯೋದನ್ನು ಹೇಳಿದ್ದೇನೆ ಇಷ್ಟೊತ್ತಿನ ಮಟ್ಟ. ನಿತ್ಯ ಸಾಯೋದಂದ್ರೆ ಏನು? ನಿತ್ಯ ಲಿಂಗೈಕ್ಯರಾಗಬೇಕು ನಾವು. ನಿತ್ಯ ಲಿಂಗೈಕ್ಯರಾಗೋದಂದ್ರೆ ಏನು? ಈ ಎಲ್ಲವುಗಳನ್ನ ಕಳಿಸ್ಕೊಂತ ಹೋಗೋದು. ನೆಗೆಟಿವಿಟಿ ಕಳಿಸ್ಕೋಬೇಕು, ಆಶೆಗಳನ್ನು ಕಳಿಸ್ಕೋಬೇಕು, ಇದನ್ನು ದಶವಿಧ ಪಾಪಕರ್ಮಗಳನ್ನ ಇದು ಮಾಡಬೇಕು, ಅಷ್ಟವಿಧ ಮದಗಳನ್ನು ಕಳಿಸ್ಕೋಬೇಕು. ಗೊತ್ತಾಯ್ತಲ್ಲ? ಅವನ್ನೆಲ್ಲ ಕಳಿಸ್ಕೊಂಡಾಗ ಮಾತ್ರ ಖಾಲಿ ಹಾಕ್ತೀವಿ. ಆವಾಗ ನಿಜವಾದ ನಮ್ಮ ಪರಮಾತ್ಮನ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಅದನ್ನು ಇಂಗ್ಲೀಷ್ನಾಗ ಏನು ಹೇಳ್ತಾರಂದ್ರೆ, ಟ್ರಾವೆಲ್ ಫ್ರಮ್ ಮಟೀರಿಯಲಿಸ್ಟಿಕ್ ಸ್ಟೇಟ್ ಟು ಕಾನ್ಷಿಯಸ್ನೆಸ್. ಅಂದರೆ ಪ್ರಜ್ಞೆ, ಅರಿವು, ತಿಳುವಳಿಕೆ ಬರೋದು, ಜ್ಞಾನ ಬರೋದು. ಅದೇ ಮುಂದೆ ಏನಂದ್ರೆ ಹೈಯರ್ ಕಾನ್ಷಿಯಸ್ಸಿಗೆ ಹೋಗೋದು. ಹೈಯರ್ ಕಾನ್ಷಿಯಸ್ನಿಂದ ಸುಪ್ರೀಂ ಕಾನ್ಷಿಯಸ್ನೆಸ್ ಅಂದರೆ ಅದು ಬ್ರಹ್ಮಾಂಡದ ಆಚೆ ಇರೋ ಪರಮಾತ್ಮನ ಶಕ್ತಿ ಇದೆಯಲ್ಲ, ಅದಕ್ಕೆ ಹೋಗಿ ಸೇರ್ಕೊಳ್ಳೋದು. ಇನ್ನು 5ನೇದು ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು. ಅಷ್ಟಾವರಣಗಳು ನಮ್ಮನ್ನು ಬಹಿರಂಗವಾಗಿ ರಕ್ಷಣೆ ಮಾಡುವಂಥ ಕವಚಗಳು. ನಮ್ಮ ಮಳೆ ಬಂದಾಗ ಛತ್ರಿ ಉಪಯೋಗ ಮಾಡ್ಕೊತೀವಿ, ಹೌದಲ್ರಿ? ಚಳಿ ಆದಾಗ ಬೆಂಕಿ ಕಾಸ್ಕೊತೀವಿ, ಭಾಳ ಸೆಕೆ ಆಗುತ್ತೆ ಅಂದ್ಕೊಂಡು ತಂಪಿದ್ದಲ್ಲಿ ಹೋಗ್ತೀವಿ. ಹಿಂಗೆ ರಕ್ಷಣೆ ಮಾಡ್ಕೊತೀವಲ್ಲ ರೀ ನಾವು ಬಹಿರಂಗವಾಗಿ. ಬಹಿರಂಗದಿಂದದಲ್ಲಿ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ದೈಹಿಕವಾಗಿ, ಮಾನಸಿಕವಾಗಿ ಇವನ್ನೆಲ್ಲ ರಕ್ಷಣೆ ಮಾಡ್ಕೊಂಡಾಗಿರುವಂಥ ಯಾವುದು ಅಷ್ಟಾವರಣಗಳು. ನಮ್ಮ ಸದ್ವಿಚಾರಗಳು ಆಚರಣೆಯಲ್ಲಿ ಬರಬೇಕು, ಸದಾಚರಣೆಯಲ್ಲಿ ಬರಬೇಕು, ಆಚರಣೆಯಲ್ಲಿ ಬರಬೇಕು, ಅದಕ್ಕೆ ಪಂಚಾಚಾರಗಳು. ಷಟಸ್ಥಲ ಅಂತಂದ್ರೆ ಜೀವಾತ್ಮ ಪರಮಾತ್ಮವಾಗಬೇಕಾದ್ರೆ 6 ಹಂತಗಳು ಒಂದೊಂದು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ. ಅದು ಹಂತಗಳು. ಈಗ ನಾವು ಏನು ಹೇಳ್ಕೊತ ಬಂದಿದ್ದೇನಲ್ಲ, ಅದು ಷಟ್ಸ್ಥಲ ಸಿದ್ಧಾಂತವೇ, ಬೇರೆ ಅಲ್ಲ ಅಂಥೇಳಿ. ಇನ್ನು ಒಟ್ಟಾರೆ ಕೊನೆಯ ನಮ್ಮ ಎಲ್ಲ ಬಸವಾದಿ ಶರಣರ ಉದ್ದೇಶ, ಗುರಿ ಏನಿತ್ತಂದರೆ ವ್ಯಕ್ತಿ ವಿಕಾಸ ಆಗಬೇಕು, ಕುಟುಂಬ ವಿಕಾಸ ಆಗಬೇಕು, ನಮ್ಮ ಸುತ್ತಮುತ್ತಲ ಸಮಾಜ ವಿಕಾಸ ಆಗಬೇಕು, ನಮ್ಮ ರಾಷ್ಟ್ರ ವಿಕಾಸ ಆಗಬೇಕು, ಇಡೀ ವಿಶ್ವ ವಿಕಾಸ ಆಗಬೇಕು, ಸಕಲ ಜೀವರಾಶಿಗಳು ನೆಮ್ಮದಿಯಿಂದ ಇರಬೇಕನ್ನೋದೇ ಉದ್ದೇಶ ಅಂತ ಹೇಳ್ತಾ, ಇದನ್ನೆಲ್ಲ ಕೊಟ್ಟಂಥವ್ರು ಯಾರಪ್ಪ? ಅಪ್ಪ ಬಸವಣ್ಣ ಕೊಟ್ಟ. ಅದಕ್ಕೆ ಅಪ್ಪ ಬಸವಣ್ಣನನ್ನು ಪರಮಾತ್ಮ ರೀತಿಯಲ್ಲಿ ನೋಡ್ತೇವೆ. ನಾನು ಒಂದು ಸಾರಿ ನಮ್ಮಲ್ಲಿ ಚರ್ಚೆ ಬಂತು, ಸಂವಾದ ಬಂತು. ಅಂದಾಗ ಬಸವಣ್ಣನ ಹೊಗಳಿದ ಬಗ್ಗೆ ವಚನ ಹುಡುಕಿದೆ ನಾನು. ಮಾಚಿ ದೇವ್ರದ್ರಾಗ ದೊಡ್ಡ ವಚನಗಳು ಅಂದರು. ಒಂದು 3 ಪುಟ ಆಯ್ತು ವಚನ, ಒಂದೇ ವಚನ ಇದು 3 ಪುಟ, ಇನ್ನೊಂದು 1.5 ಪುಟ ಆಯ್ತು. ಓದ್ಕೊಂತ ಹೋಗಿಬಿಟ್ರೆ ಪೂರ್ತಿ ಎಲ್ಲ ನಾವು ಪರಮಜ್ಞಾನಿಗಳು, ಪರಮ ಜ್ಯೋತಿ
ಪರಮಪ್ರಕಾಶ ಅಂತಂತ ಹೇಳ್ತೈತಲ್ಲ ವಚನದಾಗ, ಅದೇ ಆಗಿಬಿಡ್ತೀವಿ. ಅದಕ್ಕೆ ನಾವು ಬಸವಣ್ಣನ ಬಿಡಂಗಿಲ್ಲ. ಬರೀ ನಮ್ಮ ವ್ಯಾಪಾರಕ್ಕೆ, ಚಂದಕ್ಕೆ, ಗಾಡಿ ಮ್ಯಾಗ ಹಾಕಕ್ಕೆ, ನನ್ನ ಮೋಟ್ರ್ ಸೈಕಲ್ ಮ್ಯಾಗ ಹಾಕಕ್ಕೆ, ಗಾಡ್ಯಾಗ ಹಾಕಕ್ಕಲ್ಲ. ಬಸವಣ್ಣ ಹೇಳಿಕೊಟ್ಟಂಥ ತತ್ವಗಳನ್ನು, ಬಸವಣ್ಣ ಕೊಟ್ಟಂಥ ಸಂಸ್ಕಾರಗಳನ್ನು, ಬಸವಣ್ಣ ಕೊಟ್ಟಂಥ ನಿಜಾಚರಣೆಗಳನ್ನು ನಾವು ಆಚರಿಸಿದಾಗ ಮಾತ್ರ ನಿಜವಾದ ಬಸವಣ್ಣನನ್ನು ನಾವು ಅವರ ಅನುಯಾಯಿ ಎನ್ನುವಂಥ ಮಾತನ್ನು ಹೇಳ್ತಾ, ಈ ಎಲ್ಲ ವಿಷಯಗಳು ಸೇರಿ ಇದಕ್ಕೆ ಪರಿಪೂರ್ಣ ಆಧ್ಯಾತ್ಮ ಅಂತ ಹೇಳ್ತಾರೆ. ಈ ಪರಿಪೂರ್ಣ ಆಧ್ಯಾತ್ಮವೇ ಶರಣ ಧರ್ಮದ ಆಧ್ಯಾತ್ಮದ ಸಿದ್ಧಾಂತ, ಲಿಂಗಾಯತ ಧರ್ಮದ ಸಿದ್ಧಾಂತ ಅಂತ ಹೇಳ್ತಾ, ಇವತ್ತು ನಾನು ಹೇಳಿದ ವಿಷಯದಲ್ಲಿ ಅದನ್ನು ಕೊನೆಗೆ ಹೇಳಿಬಿಡ್ತೀನಿ. ರಾಜೇಶ ಶೆಟ್ಟಿಗೆ ಅದ್ರ ಚಿಂತಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ನನಗೆ ಒಂದು ರೀತಿಯಿಂದ ಕಿರಿಕಿರಿ ದಿನ, ಕರಾಳ ದಿನ ಇದ್ದಂಗೆ ಒಂದು ನಮನಿ. ಬೆಳಗ್ಗೆ ಇವರು ವಾಕಥಾನ ಮಾಡಿಸಿದ್ರೆ ನಾನು ವಾಕಥಾನ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ. ನಾನೇನು ಮಾಡಿದ್ದೆ ಅಂದರೆ ಇನೋವಾ ಕೃಷ್ಣ ಥಾನ ಮಾಡಿಬಿಟ್ಟೆ. ನಾನು ಅಲ್ಲಿ ಹೋಗಿ ಮುಗಿಸಿ ಅಲ್ಲಿ ಮುಂಜಾನೆ ಕಾರ್ಯಕ್ರಮ ಮುಗಿದ್ಲಾಗ ಕಾರ್ ಕೈ ಕೊಟ್ಬಿಡ್ತೀನಿ ನಡ್ರಿ. ಮತ್ತು ಅದು ಏನೇನೋ ಮಾಡಿ ಒಂದು 2-3 ತಾಸ್ನಾಗ ಅಲ್ಲಿ ಹೊಸಪೇಟೆಯಿಂದ ಗಾಡಿ ಬಂದು ಹಾಕ್ಕೊಂಡು ಅದರ ಗಾಡಿಗೆ ಹಾಕ್ಕೊಂಡು ತೊಗೊಂಡು ಮಧ್ಯದಲ್ಲಿ ಏನು ಮಾತಾಡೋದನ್ನು ಒಂದು ಅಚ್ಚುಕಟ್ಟಾಗಿ ನನ್ನ ತಲೆಯಾಗದ ವಿಷಯಗಳನ್ನ ಅಚ್ಚುಕಟ್ಟಾಗಿ ಒಂದು ನೋಟ್ ಮಾಡ್ಕೊಂಬರೋಣ ಅಂತಂದ್ರೆ 6:29 ನನ್ನ ಸ್ಕ್ರಿಪ್ಟ್ ರೆಡಿ ಆಯಿತು. ಅದಕ್ಕೆ ಕಾರಣ ಏನಂದ್ರೆ ಅನೇಕ ಅಡಚಣೆಗಳು ಏನೇನೋ ಅಲ್ಲೂ ನಾನು ಕೆಲಸಗಳು ನಡೀತದೆ ಕಾಮಗಾರಿ ಆಯ್ತು. ಇನ್ನು ಸಮಯ ಮುಗ್ದೇ ಬಿಟ್ಟೈತಿ, ಹೋಗ್ಬಿಡೋಣಂತೆ. ಮೋಟ್ರ್ ಸೈಕಲ್ ಹತ್ತಿದ್ರೆ ಕರೆಕ್ಟ್ ಫೋಕಸ್ ಮಾಡಿ ಇನ್ನೊಂದು ಇಷ್ಟು ಗಾಡಿ ಅಷ್ಟೈತಿ, ಮೋಟ್ರ್ ಸೈಕಲ್ ಕೈ ಕೊಟ್ಬಿಡ್ತಿ. ಅಲ್ಲೇ ಮೂಲಿಗೆ ಹಚ್ಚಿಬಿಟ್ಟೆ ಅದನ್ನು. ನಾನು ಹೆಂಡ್ತಿ ಮತ್ತು ನಮ್ಮ ಮನೆಯಲ್ಲಿ ನಿನ್ನ ಬಿಳಿಯಲ್ಲಿ ಸೇರಿದ್ರಲ್ಲ ಅವರ ಧರ್ಮಪತ್ನಿಯವರು ಪುಷ್ಪವತಿಯವರು, ಅವರು ಇಬ್ಬರು ಸೇರಿ ನೀವು ಮುಂದೆ ಹೋಗ್ಬಿಡ್ರಿ, ನಾವಿಬ್ಬರು ಆಟೋದಾಗ ಬರ್ತೀವಿ ಅಂತ ಹೇಳಿದರು. ಮೂಲಿಗೆ ಗಾಡಿ ಇಟ್ಟೆ, ಹೆಂಗಿದ್ರು ಆಟೋದಾಗ ಹೋಗ್ಕಾರ್ಲಿ ಅವರು. ಅಮ್ಮನ ಆಶ್ರಯದಾಗ ಹೋಗ್ಬಿಡೋಣ ಅಂತೇಳಿ ಆಟೋದಾಗ ಹೋಗ್ಬಿಡೋಣ ಅಂತೇಳಿ ಅಮ್ಮ ಆಟೋ ಮಾಡ್ಕೊಂಬಂದ್ರು. ಅದರ ಬಂದು ಕಟಾನ ಕಟೀಲಿ 7 ಗಂಟೆಗೆ ಬಂದು ಮುಟ್ಟಿದ್ದಾನೆ. ಅನೇಕ ಒತ್ತಡಗಳ ಮಧ್ಯದಲ್ಲಿ ನನಗೊಂದು ಸೂತ್ರ ಕೊಟ್ಟಾರೆ. ನಾನು ಈಗ ಸ್ವಯಂ ಸಾಕ್ಷಾತ್ಕಾರದ ನಿಲುವಿನತ್ತ ಈಗ ನಾನು ಪ್ರಾಕ್ಟೀಸ್ ಧ್ಯಾನವನ್ನು ಮಾಡಕತ್ತೀನಿ. ಅದನ್ನು ನಮ್ಗೆ ಒಬ್ಬರು ಗುರುಗಳು ಕಲಿಸ್ಕೊಡಕತ್ತಾರೆ. ಅದಕ್ಕೆ ಯಾರಪ್ಪ ಅಂತಂದರೆ ನಮ್ಮ ಗುರುಗಳು ಇಲ್ಲಿ ಕೂತ್ಕೊಂಡಾರಲ್ರಿ, ಸಾಮಾನ್ಯರಂತೆ ಫೋಟೋಗ್ರಫಿ ಮಾಡ್ಕೊತ ಉಮೇಶ್ ಕಿಲಾರಿ ಅಂಥೇಳಿ. ಇವರು ವಿದೇಶದಲ್ಲಿ 20 ವರ್ಷ ಬೇರೆ ಬೇರೆ ದೇಶದಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ ಸೇವೆ ಮಾಡಿ ಬಂದಿದ್ದಾರೆ. ಇಲ್ಲಿನೂ ಸೇವೆ ಮಾಡಿದ್ದಾರೆ. ಎಲ್ಲ ಏನಾದರೂ ಪ್ರಪಂಚದಾಗ ಏನೇನು ಅದಾವೋ ವಿಜ್ಞಾನಗಳು, ಅವು ಎಲ್ಲ ಜ್ಞಾನಗಳ ಪರಿಜ್ಞಾನ ಅವರಿಗೆ ಐತಿ. ನಮ್ಗೆ ಅಮೂಲ್ಯವಾದಂಥ ಬಸವ ಸ್ವರೂಪಿ ಒಂದು ಮಹಾಪುರುಷನ ಸಿಕ್ಕಂಗೆ ಐತಿ. ನಾನು ಅವರಿಗೆ ಸರೆಂಡರ್ ಆಗಿಬಿಟ್ಟೀನಿ. ಅವರು ಒಂದು ಹೇಳಿದ್ದು ಏನು ಹೇಳಿದ್ರು, ಕಾಮ್ ಡೌನ್ ಸ್ಲೋ ಡೌನ್ ಹೇಳಿದ್ರು. 3 ದಿನದ ಹಿಂದೆ ಹೇಳಿದರು. ಇವತ್ತು ಸ್ಲೋ ಡೌನು ಕಾಮ್ ಡೌನ್ ಇದ್ದದ್ದಕ್ಕೆ ಬಂದು ನಾನು ಇವತ್ತು ಉಪನ್ಯಾಸ ಮಾಡಿದರೆ ಇಲ್ಲ ಮಾಡ್ತಿದ್ದಿಲ್ಲ ನಾನು ಅಂತ ಹೇಳ್ತಾ, ಅವರು ನಮ್ಮ ಇಡೀ ಬಳಗಕ್ಕೆ ಸಾಕಷ್ಟು ಕೆಲಸ ಮಾಡೋಕ್ಕೆ ತಯಾರದಾರ. ನಾವು ಅವ್ರನ್ನ ಸದ್ಬಳಕೆ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ನಮ್ಮ ಬಸವ ತತ್ವವನ್ನು ಇಡೀ ಪ್ರಪಂಚಕ್ಕೆ ನಾವು ತಲುಪಿಸುವಂಥ ಕೆಲಸವನ್ನು ನಾವು ಶ್ರಮ ಪಡೋಣ, ಕೆಲಸ ಮಾಡೋಣ. ಅದನ್ನು ಅವ್ರು ಪ್ರಪಂಚಕ್ಕೆ ಮುಟ್ಟಿಸೋ ಕೆಲಸ ಅವ್ರು ಮಾಡ್ತಾರೆ. ಆಮೇಲೆ ಇತ್ತೀಚೆಗೆ ನಂದು ಶರಣ ತತ್ವ ಸಂಸ್ಕಾರ ಸಾಧನ ಗ್ರಂಥ ಬಿಡುಗಡೆ ಆಗೈತಿ. ಅದರಲ್ಲಿ ನಾನು ಹೇಳಿದಂಥ ವಿಷಯಗಳು ಸಮಗ್ರವಾಗಿ ಅದಾವೆ, ವಿವರವಾಗಿ ಅದಾವೆ. ದಯವಿಟ್ಟು ಆ ಗ್ರಂಥವನ್ನು ಇಲ್ಲಿ ಮಹಾಮನೆಯಲ್ಲಿ ಸಿಗ್ತಾವೆ, ತೊಗೊಂಡೋರಿ. ದುಡ್ಡಿಲ್ಲ ಅದಕ್ಕೆ. ದಯವಿಟ್ಟು ಓದ್ರಿ, ಚೆನ್ನಾಗಿ ಓದ್ರಿ. ನಿಮಗೇನು ತಿಳಿಲಿಲ್ಲ ಕೇಳ್ರಿ. ಮತ್ತು ನಿಮ್ಗೆ ಇನ್ನೂ ಏನಾದರೂ ಸಲಹೆ ಮಾರ್ಗದರ್ಶನ ಕೊಡೋಕ್ಕೆ ನನಗೆ ದಯವಿಟ್ಟು ಕೊಡಿರಿ. ನಾನು ಆನಂದದ ಸ್ವೀಕಾರ ಮಾಡ್ತೀನಿ ಅದನ್ನು. ಮತ್ತು ಮುಂದಿನ ಇನ್ನೂ ಕೆಲವೇ ದಿನದಲ್ಲಿ ಅದು 2ನೇ ಮುದ್ರಣ ಆಗುತ್ತೆ. ಈಗ ಇದ್ದದ್ದು ಮುದ್ರಣ ಆಗಿದ್ದು ಎಲ್ಲ ಖಾಲಿ ಆಗಿಬಿಟ್ಟು ಇನ್ನೊಂದು 100-150 ಉಳಿದಿರ್ಬೇಕು. ಅದರಲ್ಲೆಲ್ಲ ರಿಫಾರ್ಮೇಷನ್ ಆಗುತ್ತೆ. ಇನ್ನೂ ವಿಜ್ಞಾನ ಬರ್ತೈತೆ ಅದರಲ್ಲಿ. ಅದನ್ನೇ ಅವರು ವಿಡಿಯೋ ಬುಕ್ ಮಾಡ್ತಾಯಿದ್ದಾರೆ. ನಿನ್ನೆಲ್ಲ ಮನ್ನಿಗೆ ಕಂಪ್ಲೀಟ್ ವಿಡಿಯೋ ರಿಕಾರ್ಡಿಂಗ್ ಮುಗಿದೈತಿ. ಇನ್ನು ಅಚ್ಚುಕಟ್ಟಾಗಿ ಸ್ವಲ್ಪ ಫೈನಲ್ ಟಚ್ ಅಪ್ ಕೊಟ್ಟು ಅದನ್ನ ಇಡೀ ಪ್ರಪಂಚಕ್ಕೆ ಬಿಡ್ತಾರೆ. ನಿಮಗೂ ಬರ್ತೈತೆ ಅದು. ಅದನ್ನು ನೋಡಿ ಎಲ್ಲರೂ ಸೇರಿಕೊಂಡು ಈ ಬಸವಣ್ಣನನ್ನು, ಬಸವಾದಿ ಶರಣರನ್ನು, ನಮ್ಮನ್ನು ಅವರೆಲ್ಲ ಮೇಲಕ್ಕೆ ಎತ್ಕೊಂಡಾರ, ಅಪ್ಕೊಂಡಾರ. ಇಡೀ ವಿಶ್ವವೇ ಅವರ ತತ್ವವನ್ನು ಅಪೂರ್ಣವಂತೆ ನಾವು ತತ್ವ ಆಧಾರಿತವಾಗಿ ಬದುಕೋಣ ಅನ್ನುವಂಥ ಮಾತನ್ನು ಹೇಳಿ, ಈ ಒಂದು ಅವಕಾಶಕ್ಕಾಗಿ ಎಲ್ಲ ಶರಣ ತಂದೆ ತಾಯಿಗಳ ಪಾದಕಮಲಕ್ಕೆ ನನ್ನ ಶರಣಾರ್ಥಿಗಳು.